ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ತುಂಬ ಚೆನ್ನಾಗಿ ಆಟಗಳು ನಡೀತಾ ಇದೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಲಿ 2 ಜನ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಹಂಸ ಅವರಿದ್ದಾರೆ. ಸೊ ಬಿಗ್ ಬಾಸ್ ಅವರಿದ್ದಾಗ ಹೇಗಿತ್ತು, ಸೊ ಯಾರವರ ಫೇವ್ರೆಟ್ ಕಂಟೆಸ್ಟೆಂಟ್, ಹಾಗೆ ಇವಾಗ ಬಿಗ್ ಬಾಸ್ ಚೆನ್ನಾಗಿ ನಡೀತಿದ್ಯಾ ಏನು ಎತ್ತ ಅಂತ ಒಂದಷ್ಟು ಡೀಟೇಲ್ಸನ್ನ ಕೇಳಿ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ. ಓಕೆ ಮ್ಯಾಮ್. ಬಿಗ್ ಬಾಸ್ ಒಂದು ಕಡೆ ಆದರೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಇನ್ನೊಂದು ಥರ ಇರುತ್ತೆ ಲೈಫು. ಸೊ ಬಿಗ್ ಬಾಸ್ ಒಳಗಡೆ ಏನೇನಾಗಿತ್ತು ಒಂಚೂರು ಹಂಚ್ಕೊತೀರಾ? ಬಿಗ್ ಬಾಸ್ ಒಳಗಡೆ ಏನಾಯ್ತು ಅಂತ ನೀವೆಲ್ಲ ನೋಡಿದ್ದೀರಾ. ಸೊ ಅದರಲ್ಲಿ ಏನು ಮುಚ್ಚುಮರೆ ಅಂತ ಏನಿರಲ್ಲ. ಬಟ್ 24/7 ಟೆಲಿಕಾಸ್ಟ್ ಮಾಡೋಕ್ಕೆ ಲೈವ್ ಇರಲಿಲ್ಲ ಈ ಸಲ. ಸೊ ಹಾಗಾಗಿ ನಿಮ್ಗೆ ಜಸ್ಟ್ 1.5 ಅವರ್ಸ್ ಮೇನ್ ಹೈಲೈಟ್ಸ್ ಏನಿತ್ತು ಅದನ್ನು ತೋರಿಸಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಹಾಗೆ ಕೆಲವೊಂದು ಮನ್ಸಿಗೆ ನೋವಾಗೋ ಎಕ್ಸ್ಪೀರಿಯೆನ್ಸ್ಗಳು ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ನಾವು ಅಂದ್ಕೊಂಡ್ವಿ ಓಕೆ ಗೇಮ್ಸು ಮತ್ತು ಟಾಸ್ಕ್ಗಳು ಅದು ಜಾಸ್ತಿ ಇರುತ್ತೆ, ಸೊ ಎಂಜಾಯ್ ಮಾಡ್ಬೋದು ಅನ್ನೋ ಥರ ಇತ್ತು. ಆದರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಮೆಂಟಲ್ ಟಾಸ್ಕೇ ಜಾಸ್ತಿ ಆಯಿತು ಅನಿಸುತ್ತೆ. ಅಂದರೆ ಮೆಂಟಲಿ ಎಲ್ಲ ಕಂಟೆಂಟ್ಸ್ ಹ್ಯಾಂಡಲ್ ಮಾಡೋದಿರ್ಬೋದು, ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಆಮೇಲೆ ಅವ್ರು ಹ್ಯುಮಿಲೇಟ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ, ನಮ್ಮನ್ನು ಚುಚ್ಚಿ ಮಾತಾಡೋದು ಅದೆಲ್ಲ ರಿಸೀವ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಯಿತು. ಆದರೆ ಒಂದು ಒಳ್ಳೆ ಓವರಾಲ್ ಒಂದು ಇಟ್ಸ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾಕಂದರೆ 17 ಜನದ ಜೊತೆ ನಾವು ಒಂದೇ ಮನೆಯಲ್ಲಿ ಈಗಿನ ಕಾಲದಲ್ಲಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂದರೆ ಪ್ರತಿಯೊಬ್ಬರ ವ್ಯಕ್ತಿತ್ವನೂ ಬೇರೆ ಬೇರೆ ಥರನೇ ಇರುತ್ತೆ. ಒಂದು 17 ವ್ಯಕ್ತಿತ್ವಗಳ ಜೊತೆ ನಮ್ಮ ವ್ಯಕ್ತಿತ್ವನ ನಾವು ಹೇಗೆ ಸ್ಟ್ಯಾಂಡ್ ಮಾಡ್ತೀವಿ ಅದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಬಟ್ ನಾನು ಬರೀ 4 ವೀಕ್ಸ್ ಮಾತ್ರ ಇದ್ದೆ, ಹೆಚ್ಚು ದಿನ ಇರೋದಕ್ಕಾಗಲಿಲ್ಲ. ಹಾಗಾಗಿ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯೆನ್ಸ್. ಅಂದರೆ ಒಂಥರ ಮೆಮೊರೇಬಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಓಕೆ, ಈಗ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ಮಾತನಾಡಿದ್ರಿ. ನಿಮಗೆ ಬಿಗ್ ಬಾಸ್ ಕಾಲ್ ಬಂದಿರೋ ದಿನ, ನೀವು ಬರ್ತೀರಾ ಅಥವಾ ಇಲ್ವಾ ಅಂತ ಕೇಳೋಕೆ ಫೋನ್ ಮಾಡಿರುವಂಥ ದಿನ ಹೇಗಿತ್ತು? ಖುಷಿ ಆಯಿತು ಆ್ಯಕ್ಚುಲಿ. ಬಿಗ್ ಬಾಸ್ ಬರ್ತೀರಾ ಅಂತ ಕೇಳಿದಾಗ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಯಾಕಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ತುಂಬ ಪಾಪ್ಯುಲರ್ ಶೋ. ಮನೆ ಮನೆ ಆಗ್ತೀವಿ ನಾವು ಬಿಗ್ ಬಾಸ್ ಅಲ್ಲಿ ಬಂದ ತಕ್ಷಣ. ನಾನು ಆಲ್ರೆಡಿ 20+ ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಸೀರಿಯಲ್ ಸಿನಿಮಾಗಳೆಲ್ಲ ಮಾಡಿದ್ದೀನಿ. ಬಟ್ ರಿಯಾಲಿಟಿ ಶೋಸಲ್ಲಿ ತುಂಬ ಕಡಿಮೆ ನಾನು ಕಾಣಿಸ್ಕೊಂಡಿರೋದು. ವೆರಿ ಫ್ಯೂ ರಿಯಾಲಿಟಿ ಶೋಸ್, ಬೆರಳೆಣಿಕೆ ಅಷ್ಟೇ. ಸೊ ಬಿಗ್ ಬಾಸಿಂದ ಆಫರ್ ಬಂದಾಗ ಆಬ್ವಿಯಸ್ಲಿ ಇಟ್ಸ್ ಅ ವೆರಿ ಪಾಪ್ಯುಲರ್ ರಿಯಾಲಿಟಿ ಶೋ. ಹಾಗಾಗಿ ಖುಷಿ ಅಂತೂ ಆಯಿತು. ಖುಷಿ ಆಯಿತು. ಓಕೆ, ಬಿಗ್ ಬಾಸ್ ಮನೆ ಅದು ಒಂದಿಷ್ಟು ನಡೆಯುತ್ತೆ. ಸೊ ನೀವು ಅಳ್ತೀರಾ ಆಗ. ಸೊ ಅಳ್ತಾಗ ಲೈಕ್ ಏನನ್ಸುತ್ತೆ ಅಂತಂದರೆ, ಏನಾಗ್ತಾ ಇದೆ ಅಲ್ಲಿ, ಅಷ್ಟೊಂದು ಅಳ್ತಾ ಇದ್ದೀರಲ್ಲ ಮೇಡಮ್ ನೀವು ಅಂತ ಹೇಳ್ಬಿಟ್ಟು ಹಿಗ್ಗಿ ಅಳ್ತಿರ್ತೀರ? ಅಂದರೆ ಅಂದರೆ ಆಬ್ವಿಯಸ್ಲಿ ಲೈಕ್ ನಾವು ಆ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಇರೋದಿಲ್ಲ. ಆಮೇಲೆ ಇನ್ನೂ ನಾವು ಮನೆ ಒಳಗಡೆ ಹೋದಾಗ್ಲೇ ಎಲ್ಲ ಜಗಳಗಳು, ಆಮೇಲೆ ಮನಸ್ತಾಪಗಳು, ಒಬ್ಬರನ್ನೊಬ್ಬರು ನೆನೆಸೋದು, ಈ ಥರದೊಂದು ವಾತಾವರಣದಲ್ಲಿ ನಾವು ಬೆಳೆದೇ ಬಂದಿಲ್ಲ. ಅಂದರೆ ನಾನು ಸ್ವಲ್ಪ ಸೆನ್ಸಿಟಿವ್. ಅಂದರೆ ಯಾರಾದರೂ ಏನಾದರೂ ಹೇಳಿದ್ರೆ ಬೇಗ ಹರ್ಟ್ ಆಗುತ್ತೆ ನನಗೆ. ನಾನು ಬೇರೆಯವ್ರಿಗೆ ಹರ್ಟ್ ಮಾಡೋದಕ್ಕೂ ಯೋಚನೆ ಮಾಡಿ ಮಾತಾಡ್ತೀನಿ. ನನಗೂ ಅಷ್ಟೇ ಬೇಗ ಹರ್ಟ್ ಆಗುತ್ತೆ. ಸೊ ಹಾಗಾಗಿ ಅವರು ಅಂದರೆ ಏನೇ ಗೇಮ್ ಶೋ ಅಂತ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ರು ಅಲ್ಲಿ ಅವರು ಮಾತಾಡುವಾಗ ಅದನ್ನು ತೊಗೊಳ್ಳುವಾಗ ಬೇಜಾರಾಗ್ತಾಯಿತ್ತು. ಸೊ ಹಾಗಾಗಿ ಒಬ್ವಿಯಸ್ಲಿ ಅಳು ಬರ್ತಾ ಇತ್ತು ಅಷ್ಟೇ, ಇನ್ನೇನಿಲ್ಲ. ಓಕೆ, ನಿಮ್ಮ ಹಾಗೆ ಲಾಯರ್ ಜಗದೀಶ್ ಅವರ ನಡುವೆ ಒಂದಿಷ್ಟು ಕಾಮಿಡಿ ನಡೆಯುತ್ತೆ, ಒಂದಿಷ್ಟು ತರಲೆ ನಡೆಯುತ್ತೆ, ಒಂದಿಷ್ಟು ಜಗಳ ಕೂಡ ನಡೆಯುತ್ತೆ, ಜಗಳ ವಿಕೋಪಕ್ಕೂ ಕೂಡ ಹೋಗುತ್ತೆ. ಸೊ ಓವರಾಲ್ ಆಗಿ ಏನು ಅನಿಸುತ್ತೆ? ಅಂದರೆ ಮನೆ ಒಳಗಡೆ ಇರುವಾಗ ಜಗದೀಶ್ ಅವ್ರದ್ದು ತುಂಬಾ ಇರಿಟೇಟ್ ಅಂತೂ ಆಗ್ತಾಯಿತ್ತು. ಅಂದರೆ ಆಡಿಯನ್ಸ್ಗೆ ಚೆನ್ನಾಗಿ ಅನಿಸ್ತಾಯಿತ್ತು, ಕಾಮಿಡಿ ಅನಿಸ್ತಾಯಿತ್ತು. ಅವ್ರು ನನಗೆ ಟಾರ್ಚರ್ ಮಾಡೋದು, ಅಂದರೆ ಚುಡಾಯಿಸೋದು ಅದೆಲ್ಲ ಅಂದರೆ ಆ್ಯಸ್ ಎ ಆಡಿಯನ್ಸ್ ಕುತ್ಕೊಂಡು ನೋಡಿದ್ರೆ ಎಂಟರ್ಟೈನಿಂಗ್ ಆಗಿರುತ್ತೆ. ಬಟ್ ಅನುಭವಿಸೋರ್ಗೆ ಅಲ್ಲಿದ್ದು ಅದನ್ನು ರಿಸೀವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಆಮೇಲೆ ಅದು ಲೈಕ್ ನೀವು 1.5 ಅವರ್ಸ್ ಅಷ್ಟೇ ಅವ್ರು ಟಾರ್ಚರ್ ನೋಡಿರ್ತಾರೆ. ನಾವು 24/7 ಅವ್ರನ್ನ ತೊಗೊಳ್ಳೋದಿದ್ದಿಲ್ಲ. ಕ್ಯಾಪ್ಟನ್ ಆಗಿದಾಗ ಅವರು ಒಂದು ಕಡೆ, ಬೇರೆ ಕಂಟೆಸ್ಟೆಂಟ್ಸು ಅಷ್ಟೇ, ಎಲ್ಲರೂ ಒಂಥರ ಏನು ತಪ್ಪು ಮಾಡ್ತೀವಿ ಅಂತ ಕಂಡುಹಿಡಿಯೋದ್ರಲ್ಲೇ ದೇ ವಿಲ್ ಬಿ ಕೀನ್ ಆನ್ ದ್ಯಾಟ್. ಈಗ ನಾಮಿನೇಟ್ ಮಾಡಬೇಕು, ಆಮೇಲೆ
ಆ ಥರದ್ದೆಲ್ಲ ಬಂದಾಗ ಸೊ ನಮ್ಮ ತಪ್ಪು ಕಂಡು ಹಿಡಿಯೋದಕ್ಕೆ ದಿಲ್ ಬಿ ವೇಟಿಂಗ್. ಹಾಗಾಗಿ ಜಗದೀಶ್ ಅವ್ರದ್ದು ಎಲ್ಲ ಕಂಟೆಸ್ಟ್ಗಿಂತ ಹೆಚ್ಚಾಗಿ ಅದೇ ಜಗದೀಶ್ ಅವ್ರದ್ದೇ ಟಾರ್ಚರ್ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಜಗದೀಶ್ ಅವ್ರು ಎಲ್ರಿಗೂ ಟಾರ್ಚರ್ ಮಾಡಿದ್ದಾರೆ, ನನಗೆ ಅಂತಲ್ಲ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಟಾರ್ಚರ್ ಮಾಡಿದ್ದಾರೆ, ಬಿಗ್ ಬಾಸ್ನೂ ಬಿಟ್ಟಿಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನಗೆ. ಬಟ್ ನಾನು ಅಂದರೆ ಜಗಳ ಎಲ್ಲೂ ಮಾಡೋಕ್ಕೆ ಹೋಗಲಿಲ್ಲ, ಅವ್ರ ಮೇಲೆ ಜಗಳ ಆಡೋದಾಗಲಿ ಅಥವಾ ಏಕವಚನದಲ್ಲಿ ಮಾತಾಡ್ಸೋದಾಗಲಿ ಆ ಥರದ್ದೆಲ್ಲೂ ನಾನು ಮಾಡಿಲ್ಲ. ಅವ್ರು ಎಷ್ಟೇ ಟಾರ್ಚರ್ ಮಾಡಿ ಬೇರೆ ಕಂಟೆಸ್ಟೆಂಟ್ಸ್ ಎಷ್ಟೇ ಹಿಮಿಲೇಟ್ ಮಾಡಿ ಮಾತಾಡಿದ್ರು ನಾನು ಪೇಷನ್ಸಾಗೆ ಹ್ಯಾಂಡಲ್ ಮಾಡಿದ್ದೀನಿ. ಅಂದರೆ ಎಲ್ಲೂ ನಾನು ನಾನು ಕಳ್ಕೊಂಡಿಲ್ಲ. ಸೊ ಹಾಗಾಗಿ ಐ ಹ್ಯಾಂಡಲ್ ಇಟ್ ವೆರಿ ವೆಲ್, ಅಂದರೆ ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಿದ್ದೀನಿ ಅಂತ ಅನಿಸ್ತು. ಓಕೆ. ಸೊ ಬಿಗ್ ಬಾಸ್ ಆದಮೇಲೆ ಈ ಕಡೆ ಬರ್ತೀರಾ, ಎಲಿಮಿನೇಟ್ ಆಗ್ತೀರಾ, ಹೊರ ಜಗತ್ತಿಗೆ ಕಾಲಿಡ್ತೀರಾ. ಸೊ ಆಗ ನಿಮ್ಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ ಹೆಂಗಿತ್ತು? ಮನೆ ಒಳಗಡೆ ಇರುವಾಗಂತೂ ಖಂಡಿತ ನಮಗೇನು ಗೊತ್ತಿರೋದಿಲ್ಲ ಮನೆ ಹೊರಗಡೆ ಏನು ನಡೀತಾ ಇರುತ್ತೆ, ಜನ ಹೆಂಗೆ ರಿಸೀವ್ ಮಾಡಿದ್ದಾರೆ, ಯಾವ ಥರ ಏನು ಅಂತ. ಮನೆ ಒಳಗಡೆ ಇರುವಾಗ ನಮ್ಗೆ ಅದೊಂದು ಥಾಟ್ ಇದ್ದೇ ಇರುತ್ತೆ, ಅಂದರೆ ಏನಾಗ್ತಿರ್ಬೋದು ಹೊರಗಡೆ ಅನ್ನೋದು, ನಮ್ಮ ಫ್ಯಾಮಿಲಿ ಹೇಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಅಥವಾ ಆಡಿಯನ್ಸ್ ದೃಷ್ಟಿಯಲ್ಲಿ ನಾವು ಪಾಸಿಟಿವ್ ಆಗಿದ್ದೀವಾ ನೆಗೆಟಿವ್ ಆಗಿದ್ದೀವಾ ಅನ್ನೋದು ಐಡಿಯಾನೇ ಇರೋದಿಲ್ಲ. ಮನೇಲಿ ಇರುವಾಗ ಹಾಗೆ ಅನ್ಕೊತಾ ಇದ್ದೆ ನಾನು, ಅಂದರೆ ಈಗ ಜಗದೀಶ್ ಜೊತೆ ನಾನು ಡ್ಯಾನ್ಸ್ ಮಾಡಿದ್ದು ಅದೆಲ್ಲ ಹೇಗೆ ಫ್ಯಾಮಿಲಿ ರಿಸೀವ್ ಮಾಡ್ಕೊಂಡಿರ್ತಾರೋ ಏನೋ ಅಂತ. ಬಟ್ ಹೊರಗಡೆ ಬಂದಾಗ ನನ್ನ ಫ್ಯಾಮಿಲಿನೂ ಅಷ್ಟೇ ಆರಾಮಾಗಿ ಬ್ರಾಡ್ ಮೈಂಡೆಡಾಗೆ ಯೋಚನೆ ಮಾಡಿದರು, ಹಾಗೆ ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ರು. ಆಮೇಲೆ ಜನನೂ ಅಷ್ಟೇ, ನೀವು ಹೊರಗಡೆ ಬರ್ತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ, ನೀವು ಇರಬೇಕಾಗಿತ್ತು ಅಂತಲೇ ಹೇಳಿದ್ರು. ಸೊ ಹಾಗಾಗಿ ಹೊರಗಡೆ ಬಂದು ಬೇಜಾರಿದ್ದರೂ ಕೂಡ ಈ ಥರ ರೆಸ್ಪಾನ್ಸ್ ಎಲ್ಲ ಕೇಳಿದಾಗ ನೋಡಿದಾಗ ಟ್ರೋಲ್ಸ್ ಪೇಜಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಖುಷಿ ಆಯಿತು. ಓಕೆ, ಎಲ್ಲೋ ಒಂದು ಕಡೆ ಜನನ್ನ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದೀನಿ, ಸಾಕು ಅಂತ ಅನಿಸ್ತು. ನಿಮ್ಮ ಹಸ್ಬೆಂಡ್ ಅವರ ರಿಯಾಕ್ಷನ್ ಹೇಗಿತ್ತು ನಿಮ್ಮ ಮತ್ತು ಜಗದೀಶ್ ಅವರ ಜಗಳ ಆಗಿರಬಹುದು, ಕೀಟ್ಲೆ ಆಗಿರಬಹುದು ಅದನ್ನು ನೋಡಿ? ಇಲ್ಲ, ಈ ವಾಸ್ ವೆರಿ ನಾರ್ಮಲ್. ಯಾಕಂದರೆ ಅವರು ಇದೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತಿದೆ ಅಲ್ವಾ. ಸೊ ಪಾಸ್ಟ್ 20 ಇಯರ್ಸಿಂದ ಅವ್ರ ಸಪೋರ್ಟ್ ಇಲ್ದಿರ ಅಂತೂ ಇಂಡಸ್ಟ್ರಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಈಸ್ ಬೀನ್ ವೆರಿ ಸಪೋರ್ಟಿವ್. ಅವ್ರಿಗೆ ಗೊತ್ತಿತ್ತು ಅಂದರೆ ಅಲ್ಲಿ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಿದ್ದಾರೆ ಅನ್ನೋದು. ಆ್ಯಂಡ್ ನಾವು ಎಲ್ಲೂ ನಮ್ಮ ಲಿಮಿಟ್ಸ್ನ ಕ್ರಾಸ್ ಮಾಡಿ ಅಂತೂ ಎಲ್ಲೂ ಹೋಗಿರಲಿಲ್ಲ. ಸೊ ಅದೇ ಜನಕ್ಕೆ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅದು ಇಟ್ ವಾಸ್ ಜಸ್ಟ್ ಫಾರ್ ಫನ್ ಅಂತ. ಸೊ ಹಾಗಾಗಿ ಈ ವಾಸ್ ನಾರ್ಮಲ್. ಈಗ ನೀವು ಬಿಗ್ ಬಾಸಲ್ಲಿ ಏನೇನು ಮಾಡಿದ್ರಿ ಅದನ್ನೆಲ್ಲ ಒಂದು ಕಡೆಗೆ ಇಟ್ಬಿಡೋಣ, ಯಾಕಂತಂದರೆ ನೀವು ತುಂಬ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಅದಾದ ನಂತರ ಈಗ ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಲಿ ತುಂಬ ಜನ ಬಂದಿದ್ದಾರೆ. ಅದರಲ್ಲಿ ಶೋಭಾ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು. ಶೋಭಾ ಬಂದ್ಬಿಟ್ಟು ಒಂದು ಸೀರಿಯಲ್ನಲ್ಲಿ ಕನ್ನಡದಲ್ಲಿ ನಟನೆ ಮಾಡಿ ತೆಲುಗಿಗೆ ಹೋಗಿದ್ದವರು, ತೆಲುಗಿನಲ್ಲಿ ಬಿಗ್ ಬಾಸ್ ಮಾಡಿ ಅದಾದ ನಂತರ ಕನ್ನಡಕ್ಕೆ ಬಂದವರು. ಅವ್ರನ್ನ ನೋಡಿದ್ರೆ ಸ್ವಲ್ಪ ಅಗ್ರೆಸಿವ್ ಅಂತ ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ? ಅವ್ರು ಬಂದಿದ್ದು ಸರಿ ಅಂತ ಅನಿಸುತ್ತಾ? ಮತ್ತು ರಜತ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದವರಿಗೆ ಈಸಿ ಅಂತ ಅನಿಸುತ್ತಾ ಅಥವಾ ಟಫ್ ಇರುತ್ತಾ ಅವ್ರಿಗೂ ಕೂಡ? ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಬೇಕು ಅಂತಂದರೆ ನನಗನ್ಸಿದ್ದು ಪರ್ಸ್ನಲ್ ಆಗಿ ಬಿಗ್ ಬಾಸ್ ಮನೆಗೆ ಯಾರು ಹೋಗಿಲ್ವೋ ಅಂಥವ್ರಿಗೆ ಆಪರ್ಚುನಿಟಿ ಕೊಡಬೇಕಿತ್ತು ಅಂತ ನನಗನ್ನಿಸ್ತು. ಶೋಭಾ ಶೆಟ್ಟಿ ಅವರು ಈಗಾಗಲೇ ತೆಲುಗು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಾರೆ. ಆಮೇಲೆ ಅವ್ರು ಹೆಚ್ಚಿಗೆ ತೆಲುಗು ಇಂಡಸ್ಟ್ರಿಯಲ್ಲೇ ಇದ್ದಾರೆ ಈಗ ತುಂಬ ವರ್ಷದಿಂದ. ಸೊ ಅಲ್ಲಿ ಹೋಗಿ ಆಟ ಆಡಿ ಅವ್ರನ್ನವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಜನ ಈಸಿಯಾಗಿ ಗೆಸ್ ಮಾಡ್ಬೋದು. ಈಗ ನಾನೇ ಅಷ್ಟೇ ಶೋಭಾ ಶೆಟ್ಟಿ ಅಂದ ತಕ್ಷಣ ಓಕೆ ಹಿಂಗಿರ್ತಾರೆ ಹಿಂಗೆ ಆಡ್ತಾರೆ ಅಂತ ಇಟ್ಸ್ ಲೈಕ್ ಈಸಿ ಗೆಸ್ಸಿಂಗ್. ಸೊ ಹಾಗಾಗಿ ನನಗನ್ಸಿದ್ದು ಇಲ್ಲಿ ಅವರು ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರು ಆಪರ್ಚುನಿಟಿ ಸಿಗದೇ ಇರೋರು, ಯಾಕಂದ್ರೆ ತುಂಬ ಜನ ಇದ್ದಾರೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿರೋರು. ಆ ಥರದವ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಜನಕ್ಕೂ ಅದೊಂದು ಫ್ರೆಶ್ ಫೀಲಿಂಗ್ ಇರ್ತಿತ್ತು. ಅಂದರೆ ಇವ್ರು ಹೆಂಗೆ ಆಡ್ತಾರೆ, ಇವ್ರು ಹೇಗೆ ಇರ್ತಾರೆ, ಅವ್ರ ಬಗ್ಗೆ ಅವ್ರ ಪರ್ಸ್ನಾಲಿಟಿ ಬಗ್ಗೆ ತಿಳ್ಕೊಳ್ಳೋ ಒಂದು ಆಪರ್ಚುನಿಟಿ ಸಿಗ್ತಿತ್ತು ಜನಕ್ಕೆ. ಶೋಭಾ ಶೆಟ್ಟಿ ಈಸ್ ಆಲ್ರೆಡಿ ಲೈಕ್ ನೋಡಿಬಿಟ್ಟಿದ್ದಾರೆ ಜನ, ಮತ್ತೆ ಅವ್ರನ್ನೇ ತೊಗೊಂಡಿರೋದು ಇಟ್ಸ್ ನಾಟ್ ಅ ವೆರಿ ಗುಡ್ ಐಡಿಯಾ ಅಂತ ನಂಗೆ ಅನಿಸ್ತು. ಆ್ಯಸ್ ಎ ಆಡಿಯನ್ಸ್ ನಾನು ಹೇಳ್ತಾ ಇರೋದು. ಬಿಸ್ನೆಸ್ ವೈಸ್ ಐ ಡೋಂಟ್ ನೋ ಲೈಕ್ ಅವ್ರು ಏನು ಯೋಚನೆ ಮಾಡಿ ತೊಗೊಂಡಿರ್ತಾರೆ ಅಂತ. ನೀವು ಹೇಳ್ದಂಗೆ ಅಗ್ರೆಸಿವ್, ಯಾಕಂದರೆ ನಾವು ತೆಲುಗಲ್ಲಿ ನೋಡಿದ್ದೀವಿ ಅವು ಅಗ್ರೆಸಿವ್ ಶೇರ್ಸ್ ಅಂತ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಆ ಥರದ್ದೊಂದು ಅಗ್ರೆಸಿವ್ ಇರೋರು ಬೇಕಿತ್ತೇನೋ. ಆಮೇಲೆ ತುಂಬ ಒಂಥರ ತೀರಾ ಬೋಲ್ಡಾಗಿ ಮಾತಾಡೋರು, ವಾಯ್ಸ್ ರೇಸ್ ಮಾಡೋರು ಬೇಕು ಅಂತ ತೊಗೊಂಡಿದ್ದಾರೇನೋ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರು ಮೊದಲನೇ ದಿನ 2ನೇ ದಿನಕ್ಕೇ ಜಗಳಗಳು ಆರ್ಗ್ಯುಮೆಂಟ್ಸ್ಗಳು ನಡೀತಾ ಇದೆ. ಅವಾಗ ನಮ್ಗೆ ನೋಡಿದಾಗ ಅನ್ಸೋದೇ ಅಷ್ಟು ಅಲ್ವಾ, ಇವರೇನು ಜಗಳ ಮಾಡೋಕ್ಕೆ ಹೋಗಿದ್ದಾರೇನೋ ಅಂತ ಎಂಥವ್ರಿಗದು ಥಾಟ್ ಬಂದೇ ಬರುತ್ತೆ.
ಅಥವಾ ಜಗಳ ಮನೆ ಒಳಗಡೆ ಹೋಗಿ ಜಗಳ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನ ತೊಗೊಂಡಿದ್ದಾರೇನೋ ಅಂತ ಅನ್ಸೋದಂತೂ ಖಂಡಿತ. ಇನ್ನು ಓಕೆ, ರಜತ್ ಅವ್ರ ಬಗ್ಗೆ ಹೇಳಿ. ಅವರು ಕೂಡ ಹೊಸದಾಗಿ ಬಂದಿದ್ದಾರೆ. ಇನ್ನೊಂದು ವಿಚಾರ ಇದರಲ್ಲಿ ಕ್ವಶನ್ ಮಾಡ್ತಾ ಇದ್ದೀನಿ, ಏನು ಅಂತಂದ್ರೆ ಡೇ ಒನ್ನಿಂದ ಒಂದಿಷ್ಟು ಜನ ಹೋಗಿರ್ತಾರೆ, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಒಬ್ರು ಬಂದಿರ್ತಾರೆ, ಒಂದಿಬ್ರು ಬಂದಿರ್ತಾರೆ. ಸೊ ಡೇ ಒನ್ನಿಂದ ಹೋದವ್ರಿಗೆ ಏನ್ ಅನ್ಸುತ್ತೆ? ಅದೇ ಪಾಯಿಂಟಿಗೆ ಬರ್ತಿದ್ದೆ ನಾನು. ಈಗ ರಜತ್ ಅವರು ಅಷ್ಟೇ, ಅವರು ತುಂಬ ಅಗ್ರೆಸಿವ್ ಆಗಿದ್ದಾರೆ. ನಾನು ಹೇಳೋದೇನಂತಂದರೆ, ಬಿಗ್ ಬಾಸ್ ಶೋ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಇರಬೇಕು ಬಿಗ್ ಬಾಸ್ ಶೋಲಿ. ಒಬ್ಬರು ತುಂಬ ಪೇಷಂಟ್ ಆಗಿರ್ಬೋದು, ಕೆಲವರು ಅಂದರೆ ಎಂಟರ್ಟೈನಿಂಗ್ ಆಗಿ ಕಾಮಿಡಿ ಆಗಿ ಇರೋಂಥವ್ರು ಇರ್ಬೋದು, ಇನ್ನು ಕೆಲವರು ಸಿಂಗರ್ಸು, ಆ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ಯಾಲೆಂಟ್, ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸ್ನಾಲಿಟೀಸ್ ಇದ್ದರೆ ಅದೊಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಬಟ್ ಈಗ ಏನಾಗ್ತಾ ಇದೆ ಅಂತಂದರೆ, ಈಗ ಎಲ್ಲರೂ ಹೋದವರೆಲ್ಲ ಜಗಳ ಮಾಡ್ತಿದ್ದಾರೆ, ಮನೆ ಒಳಗಡೆ ಇರೋರು ಆಲ್ರೆಡಿ ಜಗಳ ಮಾಡ್ತಿದ್ದಾರೆ, ಹೀಗೆ ಓದೋರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಜನಕ್ಕೆ ಏನು ಬರೀ ಜಗಳನೇ ನಡೀತಿದೆಯಲ್ಲ ಅನ್ನೋ ಥರನೇ ಅನ್ನಿಸ್ತಾ ಇದೆ. ಮಿಕ್ಸ್ಡ್ ಪರ್ಸ್ನಾಲಿಟೀಸ್ ಇದ್ದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು. ರಜತ್ ಅವರು ಅದೇ ಮಾಡ್ತಿದ್ದಾರೆ, ಅವರು ಜಗಳ ಆಡ್ತಿದ್ದಾರೆ, ಅವರು ಅಗ್ರೆಸಿವ್ ಆಗಿದ್ದಾರೆ. ಸೊ ಎಲ್ಲೂ ನಾವು ಒಂದು ಡಿಫ್ರೆನ್ಸ್ ಆಫ್ ಪರ್ಸ್ನಾಲಿಟೀಸ್ನ ನೋಡೋಕ್ಕೆ ಆಗ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ. ಆಮೇಲೆ ನೀವು ಹೇಳ್ದಂಗೆ ಹೌದು, ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರಿಗೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ಆಲ್ರೆಡಿ ಅವರು ನೋಡಿರ್ತಾರೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಹೇಗೆ ಆಡ್ತಿದ್ದಾರೆ, ಆಮೇಲೆ ಅವ್ರ ವೀಕ್ನೆಸಸ್ ಏನು. ಸೊ ನಾವೆಲ್ಲಿ ಅಂದರೆ ಅವ್ರನ್ನ ಹಿಡಿಬೋದು ಅಥವಾ ನಾವೆಲ್ಲಿ ಅವ್ರನ್ನ ಗೆಲ್ಬೋದು ಅಂಥದ್ದೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಕ್ಕೆ ಡೆಫಿನೆಟಾಗಿ ವೈಲ್ಡ್ ಕಾರ್ಡ್ ಅವ್ರಿಗೆ ತುಂಬಾ ಈಸಿ. ನಾವೆಲ್ಲ ಏನಂತಂದರೆ ನಾವು ಬ್ಲ್ಯಾಂಕಾಗಿ ಹೋಗಿರ್ತೀವಿ, ಅಂದರೆ ಯಾರು ಬರ್ತಾರೆ ಯಾರು ಏನು ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಸೊ ಇಟ್ಸ್ ಟೋಟಲಿ ನ್ಯೂ ಟು ಅಸ್. ಲೈಕ್ ಮನೆ ಒಳಗಡೆ ಹೋಗೋದಿರ್ಬೋದು, ಮನೆಗೆ ಹೊಂದ್ಕೊಳ್ಳೋದಿರ್ಬೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ, ಆಮೇಲೆ ಪ್ರತಿಯೊಬ್ಬರನ್ನು ಪರಿಚಯ ಮಾಡ್ಕೋಬೇಕಾಗತ್ತೆ. ಅವ್ರು ಏನು ಅಂತ ಲಿಟ್ರಲಿ ನಮಗೇನು ಗೊತ್ತಿರೋದಿಲ್ಲ. ಅವ್ರನ್ನ ಸೀರಿಯಲ್ಸ್ನಲ್ಲಿ ಅಥವಾ ಸಿನಿಮಾಲಿ ನೋಡಿರೋದು ಬಿಟ್ಟರೆ ಪರ್ಸ್ನಲಾಗಿ ಅವ್ರನ್ನ ನಾವು ಏನು ಅಂತ ನಾವು ಗೊತ್ತೇ ಇರೋದಿಲ್ಲ. ಬಟ್ ವೈಲ್ಡ್ ಕಾರ್ಡ್ ಅವ್ರಿಗೆ ಅದು ಈಸಿ ಆಗಿಬಿಡುತ್ತೆ. ಧರ್ಮ ಅಂದರೆ ಹೀಗಿರ್ತಾರೆ ಸಾಫ್ಟಾಗೆ, ಗೌತಮಿ ಅಂದರೆ ಹೀಗಿರ್ತಾರೆ, ಮೋಕ್ಷಿತ ಅಂದರೆ ಹೀಗಿರ್ತಾರೆ, ಸೊ ನಾನು ಏನು ಮಾಡ್ಬೋದು ಅಂತ ಅವರು ಪ್ರೀ ಪ್ಲ್ಯಾಂಡಾಗಿ ಹೋಗ್ಬೋದು. ಅವ್ರಿಗಂತೂ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಆಮೇಲೆ ಜನ ಹೊರಗಡೆ ಏನು ಇಷ್ಟಪಡ್ತಾ ಇದ್ದಾರೆ, ನಾವು ಏನು ಮಾಡಿದ್ರೆ ಅಲ್ಲಿ ನಾವು ಹೈಲೈಟ್ ಆಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ದೆಮ್. ನಮ್ಗಾಗಷ್ಟು ಕಷ್ಟ ಅಂತೂ ಖಂಡಿತ ಅವ್ರಿಗಾಗೋದಿಲ್ಲ. ಆಮೇಲೆ ಆಲ್ರೆಡಿ ಬಿಗ್ ಬಾಸ್ಗೆ ಹೋಗಿ ಬಂದಿರೋನ್ನ ತೊಗೊಂಡಿರೋದ್ರಿಂದ ಅವ್ರಿಗಂತೂ ನೀರು ಕುಡ್ದಷ್ಟೇ ಈಸಿ ಇರುತ್ತೆ ಅಂತ ಅನಿಸುತ್ತೆ. ಓಕೆ, ಸೊ ನಾನು ನಿನ್ನೆ ಲಾಯರ್ ಜಗದೀಶ್ ಅವರ ಒಂದು ಚಿಟ್ಚಾಟ್ ಮಾಡಿದ್ದೆ. ಸೊ ಅಲ್ಲಿ ಅವರು ಹೇಳ್ತಾ ಇದ್ರು, ಮೊದಲು ನಾವು ಇದ್ದಿದ್ವಲ್ಲ ಆಗಿದ್ದ TRPಗೂ ನಾವುಗಳು ಅಂದ್ರೆ ನಾನು ಸೇರಿಸಿ ಅಂತ ಅವ್ರು ಹೇಳಿದ್ದು. ಸೊ ಇದ್ದಿದ್ದ TRPಗೂ ಈಗ ಇರೋರಿಗೆ ಇದ್ದಿರುವಂತಹ TRPಗಳಿಗೂ ಭಾರಿ ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅದು ಹೌದು? ಅಂದರೆ TRP ಅದೆಲ್ಲ ಚಾನಲ್ ಅವ್ರಿಗೆ ಹೋಗುತ್ತೆ, ಎಷ್ಟು TRP ಇದೆ, ಏನಾಗ್ತಿದೆ ಅನ್ನೋದು ನಮಗೆ ಹೇಳಿರೋದು ಕೇಳಿರೋದು ಅಷ್ಟೇ ನಮಗೆ ಗೊತ್ತಿರುತ್ತೆ. TRP ಇಷ್ಟು ಬಂದಿದೆ, ಇವಾಗ ಇಷ್ಟಿತ್ತು, ಈ ವಾರ ಇಷ್ಟಿತ್ತು ಅಂತ ಯಾರಾದರೂ ಹೇಳಿದ್ರೆ ಗೊತ್ತಾಗುತ್ತೆ. ಅಷ್ಟು ಬಿಟ್ಟರೆ ನಾವೇನು ಅದನ್ನು ಪ್ರಾಕ್ಟಿಕಲಾಗಿ ನೋಡಿರಲ್ಲ, ನಮ್ಮ ಕಣ್ಣಾರ ನೋಡಿರಲ್ಲ. ಸೊ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ TRP ಬಗ್ಗೆ. ಆದರೆ ನಾನು ಹೊರಗಡೆ ಹೋದಾಗ ಬಿಗ್ ಬಾಸಿಗೆ ಆಬ್ವಿಯಸ್ಲಿ ವ್ಯೂವರ್ಶಿಪ್ ಚೆನ್ನಾಗೇ ಇದೆ. ಎಲ್ಲಿ ಹೋದರೂ ಬಿಗ್ ಬಾಸ್ದೇ ಹವಾ ನಡೀತಾ ಇದೆ ಇವಾಗ. ವಾಟ್ಸ್ ಹ್ಯಾಪ್ನಿಂಗ್ ಅಂದರೆ ಬಿಗ್ ಬಾಸ್ ಇಸ್ ಹ್ಯಾಪ್ನಿಂಗ್ ಅಂತ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕಂದ್ರೆ ತೆಲುಗಲ್ಲಿ ಬಿಗ್ ಬಾಸ್ ನಡೀತಿದೆ, ಹಿಂದಿ ಬಿಗ್ ಬಾಸ್ ನಡೀತಿದೆ, ಕನ್ನಡ ನಡೀತಿದೆ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಮಗೆ ಅಪ್ಡೇಟ್ಸ್ ಬರೋದೇ ಬಿಗ್ ಬಾಸ್ದೇ ಬರುತ್ತೆ. ಸೊ ಹಂಗೆ ನೋಡೋಕೆ ಹೋದರೆ ಇಲ್ಲ, ಸ್ಟಿಲ್ ಇಟ್ಸ್ ಲೈಕ್ ಇಟ್ಸ್ ಡೂಯಿಂಗ್ ಗುಡ್ ಅಂತಲೇ ಅನಿಸುತ್ತೆ. ಅದೇ ಜಗದೀಶ್ ಅವರು ನಾನಿದ್ದಾಗ TRP ಇತ್ತು ಅಂತ ಏನಕ್ಕೆ ಹೇಳಿದರು ಅಂತ ನನಗೆ ಗೊತ್ತಿಲ್ಲ. ಅವರಿದ್ದಾಗ ಅದೇ ಹೈಯೆಸ್ಟ್ ಪಾಯಿಂಟ್ TRP ಹೋಗಿತ್ತು ಅಂತ ಹೇಳಿದರು, ನಾವು ಕೇಳಿದ್ದೆ. ಏನಕ್ಕೆ ಅಂತಂದರೆ ಆವಾಗ ತುಂಬ ಮನೆಯಲ್ಲಿ ಅವರು ಜಗಳ ಮಾಡ್ಕೊಂಡು ಹೊರಗಡೆ ಬಂದಿದ್ದಿರ್ಬೋದು. ಅಂದರೆ ಟೂ ಮೆನಿ ಥಿಂಗ್ಸ್ ಆಗ್ತಿತ್ತು, ಜಗಳಗಳಿರ್ಬೋದು. ಆಮೇಲೆ ರಂಜಿತ್ ಅವರು ಮತ್ತು ಜಗದೀಶ್ ಅವರು ಹೊರಗಡೆ ಬಂದಿದ್ದು ಅದೆಲ್ಲ ಒಂಥರ TRPನ ರೇಸ್ ಮಾಡೋಂಥ ಕಂಟೆಂಟೇ ಆಗಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಆ ಟೈಮಲ್ಲಿ ಒಂದು ಸ್ವಲ್ಪ ಹೈ ಹೋಗಿರ್ಬೋದು TRP. ಬಟ್ ಅದರ್ವೈಸ್ ಸ್ಟಿಲ್ ಬಿಗ್ ಬಾಸ್ ಇಸ್ ಡೂಯಿಂಗ್ ಗುಡ್. ಆಮೇಲೆ 10 ಸೀಸನ್ಸ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಸೊ ಒಬ್ಬ ವ್ಯಕ್ತಿಯಿಂದ TRP ಬರೋದು ಹೋಗೋದು ಇಟ್ಸ್ ನಾಟ್ ಪಾಸಿಬಲ್, ಇಟ್ಸ್ ಇಂಪಾಸಿಬಲ್ ಆ ಥರ ನೋಡೋಕೋದ್ರೆ.
ಸೊ ಬಿಗ್ ಬಾಸ್ಗಿರೋ ಪಾಪ್ಯುಲಾರಿಟಿ, ಫೇಮು ಇದ್ದೇ ಇದೆ. ಜಗದೀಶ್ ಅವ್ರು ಇದ್ದಾಗ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಏನಕ್ಕೆ ಆಯಿತು ಅಂದರೆ ಬಿಕಾಸ್ ಆಫ್ ದಿಸ್ ಕಂಟೆಂಟ್. ಅಂದರೆ ಅವ್ರೇನೋ ಬೈದರು, ಮನೆಯಿಂದ ಹೊರಗಡೆ ಬಂದರು, ಅವ್ರ ಮನೆ ಒಳಗಡೆ ಬರ್ತಾರ ಮತ್ತು ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಮೇ ಬಿ ಆ ಕಡೆ ಈ ಕಡೆ ಆಗಿರ್ಬೋದೇ ಹೊರತು ಮೇಜರ್ ಡಿಫ್ರೆನ್ಸ್ ಅಂತೂ ಏನೂ ಆಗಿಲ್ಲ ಅಂತ ನಂಗೆ ಅನ್ಸುತ್ತೆ. ಓಕೆ, ಹಂಸ ಅವರಿಗೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಫೇವ್ರೆಟ್ ಅಂತ ಯಾರೂ ಇಲ್ಲ ನನಗೆ. ಟು ಬಿ ಫ್ರ್ಯಾಂಕ್, ಫೇವ್ರೆಟ್ ಅಂತ ಯಾರೂ ಇಲ್ಲ. ಯಾಕಂದರೆ ಯಾರು ಒಂದು ಇದಕ್ಕೆ ಫಿಕ್ಸ್ ಆಗ್ತಾ ಇಲ್ಲ. ಇವತ್ತು ಒಂಥರ ಇರ್ತಾರೆ, ನಾಳೆ ಇನ್ನೊಂದು ಥರ ಇದ್ದಾರೆ. ಇವತ್ತು ನಾವು ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಅಂದ್ಕೊಂಡವರು ನೆಕ್ಸ್ಟ್ ಗೇಮಲ್ಲಿ ಎಲ್ಲೋ ಏನೋ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಗೇಮಲ್ಲಿ ಅವ್ರನ್ನವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೋಲ್ತಾರೆ. ಇನ್ನೊಂದು ಕಡೆ ಓಕೆ, ಶಿ ಈಸ್ ವೆರಿ ಕೈಂಡ್, ಶಿ ಈಸ್ ವೆರಿ ನೈಸ್ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅವ್ರು ಚೇಂಜ್ ಆಗ್ತಾರೆ, ಕಡೆ ಬಂದು ಜಗಳ ಮಾಡ್ತಿರ್ತಾರೆ, ಇನ್ನು ಬೇರೆಯವ್ರಿಗೆ ಹರ್ಟ್ ಮಾಡೋ ಥರ ಮಾತಾಡ್ತಿರ್ತಾರೆ. ಸೊ ಅಂದರೆ ಫೇವ್ರೆಟ್ ಅಂತ ತೊಗೊಳಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಅವರಾಗಿಲ್ಲ ಈಗ ಬಂದಿರೋ ಕಂಟೆಸ್ಟೆಂಟ್ಸು. ಅಂದರೆ ದಿನ ದಿನ ಚೇಂಜ್ ಆಗ್ತಾ ಇದ್ದಾರೆ. ಮೇ ಬಿ ಎವ್ರಿ ಡೇ ದೇ ಆರ್ ಎಕ್ಸ್ಪೆರಿಮೆಂಟಿಂಗ್ ಅಂತ ಅನಿಸುತ್ತೆ. ಅಂದರೆ ಜಗಳ ಆಡಿದಾಗ ನಾನು ವೋಟಿಂಗ್ ಜಾಸ್ತಿ ಆಗುತ್ತಾ, ಅಥವಾ ನಾನು ಸಾಫ್ಟಾಗಿದ್ದಾಗ ವೋಟಿಂಗ್ ಜಾಸ್ತಿ ಆಗುತ್ತಾ, ಸ್ಟಿಲ್ ಎಕ್ಸ್ಪೆರಿಮೆಂಟಿಂಗ್. ಅವರಾಗೆ ಅವರ ವ್ಯಕ್ತಿತ್ವನ ಯಾರು ಉಳಿಸ್ಕೊಂಡಿಲ್ವೇನೋ ಅಂತ ಅನಿಸ್ತಾ ಇದೆ. ಸೊ ನೋ ಒನ್ ಇಸ್ ಫೇವ್ರೆಟ್ ಫಾರ್ ಮಿ. ಓಕೆ, ಮನೆಯಿಂದ ಹೊರಗೆ ಬಂದಮೇಲೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಅಂದರೆ ನಾಟ್ ಎವ್ರಿ ಡೇ, ಸೊ ಎವ್ರಿ ಡೇ ಪಾಸಿಬಲ್ ಆಗೋದು ಇಲ್ಲ. ಶೂಟ್ಸ್ ಇರುತ್ತೆ, ಬೇರೆ ಬೇರೆ ಕೆಲಸಗಳಿರೋದ್ರಿಂದ. ಬಟ್ ಡೆಫಿನೆಟ್ಲಿ ಅಪ್ಡೇಟ್ಸ್ ಅಂತೂ ಸಿಗ್ತಾ ಇರುತ್ತೆ, ಏನು ಆಗ್ತಿದೆ ಬಿಗ್ ಬಾಸಲ್ಲಿ ಅಂತ ಅನ್ನೋದಂತೂ ಖಂಡಿತವಾಗ್ಲೂ ಗೊತ್ತಿದೆ. ಸೊ ಅಲ್ಲಿ ಲೈಕ್ ಅಂದರೆ ಹೈಲೈಟ್ಸ್ ಅಂತೂ ನೋಡ್ತಾ ಇರ್ತೀನಿ. ಓಕೆ, ಬಿಗ್ ಬಾಸ್ ಸೀಸನ್ 11 ತುಂಬ ಜನ ತುಂಬ ಥರ ಹೇಳ್ತಾರೆ. ಸ್ಕ್ರಿಪ್ಟೆಡಾ ಮೇಡಮ್ ಇದು? ಇಲ್ಲ, ಸ್ಕ್ರಿಪ್ಟೆಡ್ ಅಂತ ಏನಿಲ್ಲ, 100% ಇಟ್ಸ್ ಸ್ಕ್ರಿಪ್ಟೆಡ್ ಅಲ್ಲ. ಬಟ್ ಜನ ಹೆಂಗೆ ಅಂತಂದರೆ, ಈಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ ತಕ್ಷಣ ಬೇರೆ ಸೀಸನ್ಸ್ನೆಲ್ಲ ನೋಡ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಸೊ ಇವ್ರ ಥರನೇ ಇರಬೇಕು ಅಂತ ಅಂದ್ಕೊತಾರೆ. ಸೊ ನಾನು ಮಾಡಿದ ಮಿಸ್ಟೇಕ್ ಅದೇ, ನಾನು ಯಾವುದು ಬಿಗ್ ಬಾಸ್ ಸೀಸನ್ನು ಫಾಲೋ ಮಾಡಿಲ್ಲ. ಅಂದರೆ ಗೊತ್ತು ಈ ಥರದೊಂದು ಬಿಗ್ ಬಾಸ್ ಶೋ ಇದೆ ಅಂತ ಗೊತ್ತು. ಕೆಲವು ಸೀಸನ್ಗಳಲ್ಲಿ ಇಂಥವರೆಲ್ಲ ಬಂದಿದ್ದಾರೆ, ಹೋಗಿದ್ದಾರೆ ಅಂತ ಒಂದು ಔಟ್ಲೈನ್ ಗೊತ್ತಿದೆ. ಬಟ್ ಇನ್ ಡೆಪ್ತಾಗಿ ಹೋಗಿ ನಾನು ಬಿಗ್ ಬಾಸ್ ನೋಡಿಲ್ಲ. ಅಥವಾ ಗೇಮ್ಸ್ ಹೇಗೆ ಆಡೋದು, ಅದು ಯಾವ ಥರದ್ದು ಆ ಥರದ್ದೆಲ್ಲ ನಾನು ಅಷ್ಟು ಇನ್ ಡೆಪ್ತ್ ಹೋಗಿ ನಾನು ಬಿಗ್ ಬಾಸ್ ನೋಡಿರಲಿಲ್ಲ. ಬಿಕಾಸ್ ನಾನಾಗೇ ಇರಬೇಕು, ಬೇರೆಯವ್ರದ್ದು ಇನ್ಸ್ಪಿರೇಷನ್ ತೊಗೊಂಡು ಹೋಗೋದು ಬೇಡ ಅಂತ ನನಗೆ ಅನಿಸಿದ್ರಿಂದ ನಾನು ತುಂಬ ಇನ್ ಡೆಪ್ತ್ ಹೋಗಿರಲಿಲ್ಲ. ಈಗ ನಾನು ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಕೆಲವೊಂದು ಸೀರಿಯಲ್ಗಳನ್ನ ಏನು ಮಾಡ್ತಾರೆ, ರೀಮೇಕ್ ಮಾಡ್ತಾರೆ ಬೇರೆ ಲ್ಯಾಂಗ್ವೇಜಿಂದ. ಆಗಲೂ ಅಷ್ಟೇ, ಅಲ್ಲಿ ನೋಡಿ ಈ ಕ್ಯಾರೆಕ್ಟರ್ ಅಂದಾಗ ನಾನು ನೋಡೋದಿಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ನಾವು ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ಅವ್ರದ್ದು ಒಂದು ಇಂಪ್ಯಾಕ್ಟ್ ನಮ್ಮ ಮೇಲೆ ಆಗೇ ಆಗಿಬಿಡುತ್ತೆ ಅನ್ನೋದ್ರಿಂದ ನಾನು ನೋಡೋದಿಲ್ಲ. ಸೊ ನನ್ನ ಒಂದು ಆ್ಯಕ್ಟಿಂಗ್ ಇರ್ಬೋದು, ಇಟ್ ಶುಡ್ ಬಿ ಫ್ರೆಶ್ ಫಾರ್ ಆಡಿಯನ್ಸ್ ಅಂತಲೇ ನಾನು ಯಾವತ್ತೂ ಐ ವಿಲ್ ನಾಟ್ ಗೆಟ್ ಇನ್ಸ್ಪೈರ್ಡ್ ವಿತ್ ಅದರ್ ಕ್ಯಾರೆಕ್ಟರ್ಸ್ ಅಥವಾ ಅದರ್ ಶೋಸ್. ಹಾಗಾಗಿ ನಾನು ಅಷ್ಟು ಇನ್ ಡೆಪ್ತಾಗಿ ನೋಡೋಕ್ಕೆ ಹೋಗಿರಲಿಲ್ಲ. ಬಟ್ ನನಗನ್ಸಿದ್ದು ಅಲ್ಲಿರೋರು ಬೇರೆ ಸೀಸನ್ ಎಲ್ಲ ನೋಡಿ ಹೀಗಿದ್ದರೆ ಮೇ ಬಿ ನಾವು ಜಾಸ್ತಿ ದಿನ ಉಳ್ಕೋತೀವಿ ಅಂತ ಇನ್ಸ್ಪಿರೇಷನ್ ತೊಗೊಂಡಂತೂ ಖಂಡಿತ ಬಂದಿದ್ದಾರೆ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ, ಬಟ್ ಅವರೇ ಸ್ಕ್ರಿಪ್ಟ್ ಮಾಡ್ಕೊಂಡಂತೂ ಬಂದಿದ್ದಾರೆ. ಈ ಥರ ಇರಬೇಕು, ಹಿಂಗಿರಬೇಕು, ಹಿಂಗೆ ಮಾತಾಡಬೇಕು, ಈ ಥರ ಆಡಬೇಕು, ಈ ಥರ ಸಿಚುವೇಶನ್ ಬಂದಾಗ ಹಿಂಗೆ ಮಾಡಬೇಕು ಅನ್ನೋದು. ಕೆಲವೊಂದು ಗೇಮ್ಸು ನಾನು ನೋಡ್ತಾ ಇದ್ದೆ, ಲೈಕ್ ಬೇರೆ ಲ್ಯಾಂಗ್ವೇಜಸ್ದು ಎಲ್ಲ ಆಲ್ಮೋಸ್ಟ್ ಒಂದೇ ಇದೆ ಗೇಮ್ಸಲ್ಲೂ. ಸೊ ನೋಡ್ಕೊಂಡು ಹೋಗಿದ್ದಿದ್ರೆ ಮೋಸ್ಟ್ಲಿ ಈಸಿ ಆಗ್ತೈತೇನೋ ಗೊತ್ತಿಲ್ಲ. ಬಟ್ ಅಲ್ಲಿ ನಾನು ಆಗಿರ್ತಾ ಇರಲಿಲ್ಲ. ಐ ವುಡ್ ಹ್ಯಾವ್ ಬೀನ್ ಲೈಕ್ ಡಿಫ್ರೆಂಟ್ ಪರ್ಸನ್. ಓಕೆ, ಬಿಗ್ ಬಾಸ್ ಒಂದೆರಡು ಎಪಿಸೋಡ್ ನೋಡ್ತೀರಾ ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ಈಗ ಬರೋ ಭಾನುವಾರ ಯಾರು ಹೋಗ್ಬೋದು? ಧರ್ಮ ಅವ್ರು ಹೋಗ್ಬೋದು ಅಂತ ಅನ್ಸುತ್ತೆ. ನಾನು ನೋಡಿದ ಪ್ರಕಾರ ಲೈಕ್ ತುಂಬ ಯಾರು ಕ್ವೈಟ್ ಆಗಿದ್ದಾರೆ, ಅಥವಾ ತುಂಬ ಯಾರ ತಂಟೆಗೂ ಹೋಗದೆ, ಜಗಳಗಳಾಡದೆ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇದ್ಕೊಂಡು ಇರೋರೇ ಬೇಗ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸೊ ಧರ್ಮ ಅವರು ಪಾಪ ಹಾಗೆ ಇದ್ದಾರೆ. ಅವರು ನಾನು ಒಳಗಡೆ ಇದ್ದಾಗಲೂ ಅಷ್ಟೇ, ಈಸ್ ವೆರಿ ಸ್ವೀಟ್. ಅಂದರೆ ನಾಮಿನೇಟ್ ಮಾಡಿದಾಗಲೂ ಅಷ್ಟೇ, ಅಯ್ಯೋ ನೀವು ಬೇಜಾರು ಮಾಡ್ಕೋಬೇಡಿ, ನಾಮಿನೇಷನ್ ಇದ್ದೇ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದು ಹಾಗೆ ಅಂತ ಹೇಳೋ ವ್ಯಕ್ತಿ. ಅವ್ರು ಯಾರ ಹತ್ರನೂ ಲೈಕ್ ಅನ್ನೆಸೆಸರಿಯಾಗಿ ಜಗಳ ಅಂತೂ ಆಡ್ತಾ ಇಲ್ಲ. ಸೊ ಹಾಗಾಗಿ ಸೊ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕಂಟೆಂಟ್ ಕೊಡೋರಿಗೆ, ಜಗಳ ಆಡೋರಿಗೆ, ಅಥವಾ ತುಂಬ ವಾಯ್ಸ್ ರೈಸ್ ಮಾಡಿ ಮಾತಾಡೋರಿಗೆ
ಜಾಗ ಅಂತ ನನಗೆ ಪರ್ಸ್ನಲಿ ಐ ಫೀಲ್ ಇಟ್. ಬಿಕಾಸ್ ಎಲಿಮಿನೇಷನ್ಸ್ ಎಲ್ಲ ನೀವು ತೊಗೊಂಡಾಗ ಅಂಥವ್ರೆ ಜಾಸ್ತಿ ಬೇಗ ಹೊರಗಡೆ ಬಂದಿರೋದು. ಸೊ ಹಾಗಾಗಿ ಧರ್ಮ ಅವ್ರು ಬರ್ಬೋದೇನೋ ಅಂತ ಅನ್ಸುತ್ತೆ. ಓಕೆ, ಇದನ್ನು ಕೇಳಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಕ್ಯೂರಿಯಸ್ ಆಗಿದೆ. ಸೊ ವೀಕ್ಷಕರು ಕೂಡ ಕ್ಯೂರಿಯಸ್ ಆಗಿರ್ತಾರೆ ಈ ಕ್ವಶನ್ಗೆ. ಹಂಸ ಅವ್ರಿಗೆ ಪೇಮೆಂಟ್ ಎಷ್ಟು ಬಂತು ಅಂತ. ಅಯ್ಯೋ, ನಾವು ಎಸ್ಪೆಷಲಿ ಬಿಗ್ ಬಾಸ್ ಶೋ ಒಪ್ಕೊಂಡಿದ್ದು ಅದೊಂದು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಅಂತ. ಯಾಕಂದರೆ ಬೇರೆ ಯಾವ ರಿಯಾಲಿಟಿ ಶೋ ಮಾಡಿದ್ರು ಬಿಗ್ ಬಾಸಲ್ಲಿ ಸಿಗೋವಂಥ ಎಕ್ಸ್ಪೀರಿಯನ್ಸ್ ಖಂಡಿತ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಫ್ಯಾಮಿಲಿನ ಬಿಟ್ಟು ಒಂದು ಮನೇಲಿ ಇರಬೇಕಾಗತ್ತೆ, ಅಲ್ಲಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗತ್ತೆ, ಗಡಿಯಾರ ಇಲ್ಲದೆ, ಏನದು ಮೊಬೈಲ್ ಇಲ್ಲದೆ. ಸೊ ಈ ಥರದೊಂದು ಲೈಕ್ ಇನ್ ಫ್ಯೂಚರಲ್ಲಿ ಮಾಡೋದೇ ಇಲ್ಲ ಅನ್ಸುತ್ತೆ. ಇಟ್ಸ್ ಇಂಪಾಸಿಬಲ್. ಸೊ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು. ಆಮೇಲೆ ನೀವೇ ನೋಡಿರ್ತೀರ, ಲೈಕ್ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನಮ್ಮ ಹೆಸರಿಂದ ಒಂದು ಟ್ಯಾಗ್ ಆಗಿಬಿಡತ್ತೆ, ಬಿಗ್ ಬಾಸ್ ಹಂಸ ಇರ್ಬೋದು, ಆ ಥರದ್ದೊಂದು ಟ್ಯಾಗ್ ಆಗೇ ಆಗತ್ತೆ ಆ ಶೋದು. ಸೊ ಬಿಗ್ ಬಾಸ್ ಮೇನ್ ರೀಸನ್ ಒಪ್ಕೊಂಡಿದ್ದು ಇಟ್ಸ್ ನಾಟ್ ಫಾರ್ ಮನಿ, ಟು ಗೆಟ್ ದಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಏನು ಯಾವ ಥರ ಅನ್ನೋದಕ್ಕೆ. ಸೊ ಮನಿ ಇಲ್ಲಿ ಮ್ಯಾಟ್ರ್ ಆಗಿಲ್ಲ ನನಗೆ. ಕಡೆಗೂ ಹಂಸ ಮೇಡಮ್ ಅವ್ರು ಹೇಳಲಿಲ್ಲ ಮನೆ ಎಷ್ಟು ಅಂತ ಹೇಳಿ. ಸೊ ಅದನ್ನು ಬಿಡೋಣ ಈಗ ಬಿಗ್ ಬಾಸು. ಇವಾಗ ಯಾವ ಪ್ರಾಜೆಕ್ಟಲ್ಲಿ ಇದ್ದೀರಾ ಮೇಡಮ್? ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ ಯಾವುದು ನಿಮ್ಮದು? ಈಗ ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದೀನಿ. ಸೊ ಬಿಗ್ ಬಾಸಲ್ಲಿ ಸಿಕ್ಕಿರೋ ಪಾಪ್ಯುಲಾರಿಟಿ ಸಿಕ್ಕಾಬಿಟ್ಟೆ ಇದೆ. ಇವೊಂದು 4 ವೀಕ್ಸ್ ಇದ್ದರು, ದಟ್ಸ್ ಅ ಬ್ಯೂಟಿ ಆಫ್ ದಟ್ ಶೋ. ಜಸ್ಟ್ 4 ವೀಕ್ಸ್ ಇದ್ದರು, ಸಿಕ್ಕಾಬಟ್ಟೆ. ಮುಂಚೆನೂ ಜನ ರೆಕಗ್ನೈಸ್ ಮಾಡ್ತಿದ್ರು, ಈಗಂತೂ ಇನ್ನೂ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಹೆಸರು ಗೊತ್ತಿರಲಿಲ್ಲ ಅಂದರೆ ಕ್ಯಾರೆಕ್ಟರ್ ಹೆಸರು. ಹೌದು, ಈಗ ಏನಾಗ್ಬಿಟ್ಟಿದೆ ಸೀರಿಯಲಲ್ಲಿ ಅದೇ ಒಂದು ಇವಾಗ ನಮ್ಮ ಹೆಸರು ಹಿಡಿದು ಕರೆಯೋದಿಲ್ಲ. ಅಥವಾ ನಮ್ಮ ಮುಂಚೆ ಆದರೆ ಟೈಟಲ್ ಕಾರ್ಡಲ್ಲಿ ನಮ್ಮ ಹೆಸರು ಹಾಕ್ತಾಯಿದ್ರು, ಈಗ ಟೈಟಲ್ ಕಾರ್ಡಲ್ಲಿ ನಮ್ಮ ಹೆಸರು ಬರೋದಿಲ್ಲ, ಬರೀ ಕ್ಯಾರೆಕ್ಟರ್ ಹೆಸರು ಅಷ್ಟೇ ಬರುತ್ತೆ. ಇವಾಗ ಯಾವುದಾದ್ರೂ ಒಂದು ರೋಲ್ ಮಾಡಿದರೆ ಅದ್ರದ್ದು ಹೆಸರು ಮಾತ್ರ ಬರುತ್ತೆ. ಸೊ ಜನಕ್ಕೆ ನಮ್ಮ ಸ್ವಂತ ಹೆಸರೇ ಮರ್ತೋಗ್ಬಿಟ್ಟಿರುತ್ತೆ. ಆಮೇಲೆ ನಾವೀಗ ಅವಾರ್ಡ್ ಫಂಕ್ಷನ್ಸ್ ಏನಾದರೂ ಹೋದ್ರೂ ಸೀರಿಯಲ್ಗಳಲ್ಲಿ ಅವರು ಕ್ಯಾರೆಕ್ಟರ್ ಹೆಸರಿಂದನೇ ನಮ್ಮನ್ನು ಕರೀತಾರೆ, ಅಥವಾ ಕ್ಯಾರೆಕ್ಟರ್ ಅಟೈರಲ್ಲೇ ನಾವು ಇರ್ತೀವಿ. ಸೊ ಹಾಗಾಗಿ ನಮ್ಮ ಒರಿಜಿನಲ್ ಹೆಸರನ್ನ ಜನ ಮರ್ತೋಗಿರ್ತಾರೆ. ಬಟ್ ಕೆಲವರಂತೂ ನಾನು ಫಸ್ಟ್ ಸೀರಿಯಲ್ ಮಾಡಿದ್ನಲ್ಲ, ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ದಾಗ, ಅದೇ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದನ್ನು ನೆನ್ಪಿಟ್ಕೊಂಡು ಅದ್ರ ಹೆಸರು ಕೂಡ ಹೇಳ್ತಾರೆ, 20 ವರ್ಷದಿಂದ ಮಾಡಿದ್ದನು. ಸೊ ಜನ ಮರ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಈಗಿನವ್ರಿಗೆ ನಮ್ಮ ಹೆಸರು ಪರಿಚಯ ಇರೋದಿಲ್ಲ. ಸೊ ಹಾಗಾಗಿ ಬಿಗ್ ಬಾಸಿಂದ ನಮ್ಮ ಹೆಸರು ಎಲ್ರಿಗೂ ಗೊತ್ತಾಗಿದೆ, ಪಾಪ್ಯುಲರ್ ಆಗಿದೆ. ಕ್ಯಾರೆಕ್ಟರ್ ಹೆಸರಿಂದ ನಮ್ಮ ಒರಿಜಿನಲ್ ಹೆಸರೇನು ಅಂತಲೂ ಗೊತ್ತಾಗಿದೆ. ಇಟ್ಸ್ ನೈಸ್. ಸೊ ಇವಾಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡೋದಾದ್ರೆ, ನೀವು ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರಿ. ಹೌದೌದು, ನಾನು ಮರ್ತ್ಬಿಟ್ಟೆ. ಅದೇ ಇವಾಗ ನಾನು ಅಲ್ಲಿ ಪಾಪ್ಯುಲಾರಿಟಿ ಸಿಕ್ಕಿರೋದ್ರಿಂದ ಇವಾಗ ಮುಂಚೆನೂ ನಾನು ವೈಸಾಗೆ ಡಿಸಿಷನ್ ತೊಗೊತಾ ಇದ್ದೆ. ಸೊ ಹಾಗಾಗಿ ನಾನು ತುಂಬ ಪ್ರಾಜೆಕ್ಟ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇರಲಿಲ್ಲ. ಮಾಡಿದ್ರು ಲೈಕ್ ಒಂದು ಸೀರಿಯಲ್ ಮಾಡ್ತಿದ್ದೆ, ಆಮೇಲೆ ಮೂವೀಸ್ ಕಾನ್ಸಂಟ್ರೇಟ್ ಮಾಡ್ತಿದ್ದಿದ್ದು. ಈಗ ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿದೆ. ಅಂದರೆ ಎಲ್ಲ ಪಾತ್ರಗಳು ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಹುಷಾರಾಗಿ ಚಾಯ್ಸ್ ಮಾಡಬೇಕಾಗತ್ತೆ. ನಮ್ಮ ಒಂದು ನಾವು ಗಳಿಸಿರೋ ಹೆಸರನ್ನ ಉಳಿಸ್ಕೊಳ್ಳೋಂಥ ಕ್ಯಾರೆಕ್ಟರ್ಗಳು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ನಾನು ಟೈಮ್ ತೊಗೊಂಡು ಒಳ್ಳೆ ಕ್ಯಾರೆಕ್ಟರ್ಗಳಿಗೋಸ್ಕರ ವೆಯ್ಟ್ ಮಾಡಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಟ್ ಪ್ರೆಸೆಂಟ್ ಯಾವ ಪ್ರಾಜೆಕ್ಟಲ್ಲಿ ಇದ್ದೀರಾ? ಈಗ ಬಿಗ್ ಬಾಸ್ ಮನೆಯಿಂದ ಬಂದಮೇಲಿಂದ ಯಾವ ಪ್ರಾಜೆಕ್ಟಲ್ಲೂ ಇಲ್ಲ. ಯಾಕಂದರೆ ಸೀರಿಯಲ್ಗಳು ಬೇರೆ ಚಾನಲಲ್ಲಿ ನಾವು ಮಾಡೋಂಗಿಲ್ಲ ಟಿಲ್ ಬಿಗ್ ಬಾಸ್ ಮುಗಿಯೋ ತನಕ. ಕಲರ್ಸ್ ಕನ್ನಡಲ್ಲೇ ಮಾಡಬೇಕು. ಸೊ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಮುಗಿಯೋ ತನಕ ಹೊಸ ಶೋಸ್ನ ಸ್ಟಾರ್ಟ್ ಮಾಡಲ್ಲ. ಸೊ ಹಾಗಾಗಿ ಹೊಸ ಪ್ರಾಜೆಕ್ಟ್ ಯಾವುದೂ ಇಲ್ಲ. ಸಿನಿಮಾಗಳು ಮಾಡ್ತಾಯಿದ್ದೀನಿ. JC ಅಂತ ಜುಡಿಷಿಯಲ್ ಕಸ್ಟಡಿ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಿದೆ, ಧನಂಜಯ ಸರ್ ಅವ್ರ ಪ್ರೊಡಕ್ಷನ್ದು. ಸೊ ಸಿನಿಮಾ ನಡೀತಿದೆ. ಯಾಕಂತಂದ್ರೆ ನಾನು ಯಾಕೆ ಪ್ರಾಜೆಕ್ಟ್ ಬಗ್ಗೆ ಒತ್ತಿ ಕೇಳಿದೆ ಅಂದರೆ 2-3 ದಿನ ಆಯಿತು ಮೇಡಮ್ ಸಿಗ್ತಾ ಇರಲಿಲ್ಲ ನಮಗೆ. ಓಕೆನಾ? ಸೊ ಇವಾಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಬಿಗ್ ಬಾಸ್ಗೆ ಹೋದಾಗ ತುಂಬ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರಿ. ಸೊ ಬಿಗ್ ಬಾಸ್ ಮುಗಿಸ್ಕೊಬಂದಾಗ ನಿಮ್ಮ ಫ್ಯಾಮಿಲಿ ಅದ್ರ ಬಗ್ಗೆ ನಾನು ಅದೇ ನೀವು ಹೇಳಿ 2-3 ದಿನದಿಂದ ಸಿಗ್ತಾ ಇರಲಿಲ್ಲ ಅನ್ನೋದಕ್ಕೆ ಕಾರಣ ಏನಂತಂದರೆ ಆ್ಯಡ್ ಶೂಟ್ಸ್ ನಡೀತಿದೆ, ಸಿನಿಮಾಗಳು ನಡೀತಿದೆ, ಬಟ್ ಸೀರಿಯಲ್ಗಳು ಯಾವುದೂ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಬ್ಯುಸಿ.
ಅದಲ್ಲದೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳು, ಹಾಗಾಗಿ ನಿಮ್ಗೆ ಸಿಕ್ಕಿಲ್ಲ, ಸಾರಿ ಫಾರ್ ದಟ್. ಫ್ಯಾಮಿಲಿ ಬಗ್ಗೆ ಏನು ಹೇಳಿ ಅಂತ. ಬಿಗ್ ಬಾಸ್ ಮನೆಗೆ ಹೋಗಿ ರಿಟರ್ನ್ ಬಂದಿದ್ದೀರಾ. ನಿಮ್ಮ ಅತ್ತೆ ಮನೆ ಫ್ಯಾಮಿಲಿ ಕಡೆ ಆಗಿರ್ಬೋದು, ನಿಮ್ಮ ಮಮ್ಮಿ ಫ್ಯಾಮಿಲಿ ಕಡೆ ಆಗಿರ್ಬೋದು, ಸೊ ಓವರ್ ಆಲ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಅಂದರೆ ಇನ್ನೂ ಇರಬೇಕಾಗಿತ್ತು, ಇನ್ನೂ ನೀನು ಆಡಬೇಕಾಗಿತ್ತು. ಅಂದರೆ ಆ್ಯಕ್ಚುಲಿ ನನ್ನ ಪೊಟೆನ್ಷಿಯಲ್ನೇ ನಾನು ತೋರ್ಸೋಕ್ಕಾಗಲಿಲ್ಲ ಅಲ್ಲಿ. ಜಸ್ಟ್ ಲೈಕ್ 4 ವೀಕ್ಸಲ್ಲಿ ಫಸ್ಟ್ ವೀಕಲ್ಲಿ ನಾವಿನ್ನೂ ಅರ್ಥ ಮಾಡ್ಕೊಳ್ಳೋದಿತ್ತು. 2ನೇ ವಾರದಲ್ಲಿ ಕ್ಯಾಪ್ಟನ್ ಆದರೆ ಇಟ್ ವಾಸ್ ಟೂ ಮಚ್ ಫಾರ್ ಮೀ ತೊಗೊಳೋದಕ್ಕೆ. ಅಂದರೆ ಟೂ ಮಚ್ ಆಗೋಯ್ತು ನನಗೆ. ಯಾರು ಸಿಕ್ಕಿದ್ರ ಮೇಡಮ್? ಈ ಕ್ವಶನ್ ಒಂದು ಮರ್ತೋಗ್ಬಿಟ್ಟಿದೆ. ಐ ಆಮ್ ರಿಯಲಿ ಸಾರಿ. ಯಾರು ಸಿಕ್ಕಿದ್ರ ಬಿಗ್ ಬಾಸ್ ಮನೆಯಿಂದ ಈಚೆಗೆ ಬಂದಾಗ ಬಿಗ್ ಬಾಸ್ ಮನೇಲಿ ಇದ್ದವರು? ಇಲ್ಲ, ಯಾರು ಸಿಕ್ಕಿಲ್ಲ ಇನ್ನೂ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ ಅನಿಸುತ್ತೆ. ಇಲ್ಲ ಅಂದರೂ ಮೀಟ್ ಮಾಡೋದು ಆ್ಯಕ್ಚುಲಿ ನಾವು ತುಂಬ ಕಡಿಮೆನೇ. ಇವಾಗ ನಾವು ಸೀರಿಯಲ್ ಸಿನಿಮಾದಲ್ಲೂ ಅಷ್ಟೇ, ನಾವು ಆ್ಯಕ್ಟ್ ಮಾಡಿ ಬಂದಮೇಲೆ ನಾವೆಲ್ಲ ಮೀಟ್ ಮಾಡೋದು ಅದೆಲ್ಲ ಒಂದು ಈ ಕಪ್ಪೆಗಳನ್ನೆಲ್ಲ ಒಂದು ತಗಡಿಗೆ ಹಾಕೋಷ್ಟೇ ಕಷ್ಟ. ಈಗ ಚಾನಲ್ ಅವರೇ ಒಂದು ಇವೆಂಟ್ ಆರ್ಗನೈಸ್ ಮಾಡ್ಬೇಕಂದಾಗ ಎಲ್ಲ ನಮ್ಮನ್ನೆಲ್ಲ ಹಾಕಿ ಡೇಟ್ಸ್ ತೊಗೊಂಡು ಅದೊಂದು 20 ಸಲ ಕ್ಯಾನ್ಸಲ್ ಆಗಿ ಅವರಿಲ್ಲ ಇವರಿಲ್ಲ ಅಂತೆಲ್ಲ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸೋದಿದೆಯಲ್ಲ, ಅದು ವೆರಿ ಒಂಥರ ದೊಡ್ಡ ಕೆಲಸ. ಅದು ಬಿಗ್ಗೆಸ್ಟ್ ಟಾಸ್ಕು. ನಿಜವಾಗ್ಲೂ ಚಾನಲ್ ಅವನ್ನ ಅಪ್ರಿಷಿಯೇಟ್ ಮಾಡಬೇಕು. ಈ ಅವಾರ್ಡ್ ಇವೆಂಟ್ಸ್ ಇರ್ಬೋದು, ಬೇರೆ ಬೇರೆ ಇವೆಂಟ್ಸ್ಗಳು ಮಾಡಿದಾಗೆಲ್ಲ ತುಂಬ ಕಷ್ಟಪಡ್ತಾರೆ ಅವರು. ನಮ್ಮನ್ನೆಲ್ಲ ಒಂದು ಜಾಗಕ್ಕೆ ಹಾಕೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಹಾಗಾಗಿ ಈಗ ನಾವು ಏನೇ ಒಟ್ಟಿಗೆ ಕೆಲಸ ಮಾಡಿರ್ತೀವಿ, ಮೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗಿರಲ್ಲ. ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾರೆ. ಇವಾಗ ನಾನು ನಾರ್ತ್ ಬ್ಯಾಂಗ್ಳೂರ್ ಇರೋದು, ಮೋಸ್ಟ್ ಆಫ್ ದ ಆರ್ಟಿಸ್ಟ್ಗಳೆಲ್ಲ ಸೌತ್ ಬ್ಯಾಂಗ್ಳೂರ್ ಇರ್ತಾರೆ. ಈಗ ಅಲ್ಲಿಂದ ಇಲ್ಲಿಗೆ ಬರಬೇಕಾ, ನಾನು ಅಲ್ಲಿಗೆ ಹೋಗಬೇಕಾ ಅಂತ ಡಿಸಿಷನಲ್ಲೇ ಅದೇನೋ ಅಂತಾರಲ್ಲ, ಟ್ರಿಪ್ ಪ್ಲ್ಯಾನ್ ಮಾಡಿ 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 ವಯಸ್ಸೇ ಆಗ್ಬಿಟ್ಟಿರುತ್ತೆ ಅನ್ನೋ ಥರ. ಹಾಗೆ ಮೀಟ್ ಮಾಡೋಣ ಅಂತ ಅಂದ್ಕೊಂಡು ಲೈಕ್ ಆಗಲ್ಲ ಕೆಲವೊಂದ್ಸಲ, ಲೈಕ್ ಅಷ್ಟೇ. ಹಾಗಾಗಿ ಯಾರೂ ಇನ್ನೂ ಸಿಕ್ಕಿಲ್ಲ. ಆಮೇಲೆ ಅವರು ಬಿಗ್ ಬಾಸ್ಗೆ ಹೋಗಿ ಬಂದು ಅವರು ರಿಲ್ಯಾಕ್ಸಿಂಗ್ ದರ್ ಬಿಸಿ ಇನ್ ದರ್ ಲೈಫ್ ಅಂತ ಅನಿಸುತ್ತೆ. ಇಲ್ಲಾಂದ್ರೂ ಸಿಗೋದು ಅಷ್ಟೇ ಕಷ್ಟ. ಸೊ ಇವಾಗ ಹೇಳಿ ಮ್ಯಾಮ್, ಫ್ಯಾಮಿಲಿ ಬಗ್ಗೆ ಕೇಳ್ತಾ ಇದ್ದೆ ನಾನು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅದೇ ಫ್ಯಾಮಿಲಿಯವರು ಇಷ್ಟು ಬೇಗ ನೀನು ಬರಬಾರ್ದಾಗಿತ್ತು ಅಂತ ಹೇಳಿದ್ರು. ಇಟ್ ಇಸ್ ಟೂ ಅರ್ಲಿ. ಅಂದರೆ ನನಗೆ ಪರ್ಸ್ನಲಾಗಿ ಅನಿಸಿದ್ದು, ನನ್ನನ್ನು ನಾನು ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿನ ಟೈಮ್ ನಾನು ಅಲ್ಲಿ ಇರಬೇಕಾಗಿತ್ತು ಅಂತ ಅನಿಸಿದ್ದು. ಮೊದಲನೇ ವಾರ ಮನೆಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೋತು. ಇನ್ನು 2ನೇ ವಾರದಲ್ಲಿ ಕ್ಯಾಪ್ಟನ್ ಆಗಿ ಇಟ್ ವಾಸ್ ಟೂ ಮಚ್ ಆನ್ ಮೀ. ಇನ್ನು 3rd ವೀಕಲ್ಲಿ ಜಗದೀಶ್ ಅವ್ರದ್ದು ಗಲಾಟೆಗಳು ಅವ್ರ ಹೊರಗಡೆ ಬಂದಿದ್ದೆ ಆಗೋಯ್ತು. ಇನ್ನು 4th ವೀಕಲ್ಲಿ ಐ ಆಮ್ ಔಟ್. ಸೊ ಹಾಗಾಗಿ ನಂದು ಟಾಸ್ಕ್ಗಳಲ್ಲಿ ಹೆಚ್ಚು ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಐ ಕುಡಂಟ್ ಪ್ರೂವ್ ಮೈ ಸೆಲ್ಫ್. ಅದಂತೂ ಗಿಲ್ಟ್ ಇದ್ದೇ ಇದೆ. ಅಂದರೆ ಆಪರ್ಚುನಿಟಿ ಸಿಕ್ತು ಆ ಶೋಗೆ ನನಗೆ, ಬಟ್ ನಾನು ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ ಅನ್ನೋ ಬೇಜಾರಂತೂ ಖಂಡಿತ ಇದೆ. ಇನ್ನೂ ಒಂದು 2 ವೀಕ್ಸ್ ನನಗೆ ಇದ್ದಿದ್ದರೆ ಆಬ್ವಿಯಸ್ಲಿ ಐ ವುಡ್ ಹ್ಯಾವ್ ಪ್ರೂವ್ಡ್ ಮೈ ಸೆಲ್ಫ್ ವಾಟ್ ಈಸ್ ಮೈ ಪೊಟೆನ್ಷಿಯಲ್ ಅಂತ. ಓಕೆ, ಸೊ ಈಗ ಎಲ್ಲರೂ ಕೂಡ ಹೆಮ್ಮೆ ಪಟ್ಟಿದ್ದಾರೆ. ಸೊ ಹಸ್ಬೆಂಡ್ ಆ್ಯಂಡ್ ಮಗನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಸಪೋರ್ಟ್ ಮಾಡಿದ್ರೆ ಹೇಗೆ ಬಿಗ್ ಬಾಸ್ಗೆ ಹೋದಾಗ? ಯಾಕಂತಂದರೆ ಮಗನಿಗೆ ಸ್ಕೂಲ್ ಇರುತ್ತೆ, ಹಸ್ಬೆಂಡ್ ಅವ್ರನ್ನೂ ನೋಡ್ಕೊಳ್ಬೇಕು. ಇಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಈಗಲೇ ಅಂತಲ್ಲ, ಮದುವೆ ಆದಾಗಿಂದನೂ ಸಪೋರ್ಟ್ ಮಾಡಿದ್ದಾರೆ. ಅವನು ಮಗು ಇದ್ದಾಗೂ ನನ್ನ ಮಗ ಹಠ ಮಾಡ್ತಾ ಇರಲಿಲ್ಲ ಪಾಪ. ಅವಾಗಲೂ ಅವ್ನು ಸಪೋರ್ಟಿವ್ ಆಗಿದ್ದ. ಇಸ್ ಅ ವೆರಿ ಮೆಚ್ಯೂರ್ ಕಿಡ್. ಹಂಗೆ ನೋಡೋಕ್ಕೋದ್ರೆ ನನ್ನ ಮಗನು ಅರ್ಥ ಮಾಡ್ಕೋತಾನೆ ಸಿಚುವೇಶನ್ಸ. ಅಂದರೆ ಅವನು ನೋಡಿದಾನಲ್ಲ ನಾನು ಇಂಡಸ್ಟ್ರಿಲಿ ಇರೋದು. ಸೊ ಹಾಗಾಗಿ ಅವನು ಅಭ್ಯಾಸ ಆಗಿದೆ. ಅಂದರೆ ಅಮ್ಮ ಶೂಟಿಂಗ್ ಇದ್ದಾಗಿರಲ್ಲ ಅನ್ನೋದೆಲ್ಲ ಅವನು ಅಭ್ಯಾಸ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ನಿಗೇನು ಅಷ್ಟು ಕಷ್ಟ ಆಗಲಿಲ್ಲ. ಇಬ್ಬರು ಸಪೋರ್ಟಿವ್ ಆಗೇ ಇರ್ತಾರೆ. ಲೈಕ್ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಬಂದಾಗಲೂ ಅಷ್ಟೇ ಎಲ್ಲ ಕೂತ ಡಿಸ್ಕಸ್ ಮಾಡ್ತೀವಿ, ಇದು ಮಾಡ್ಬೋದಾ, ಹೆಂಗೆ ಇವಾಗ ಔಟ್ಡೋರ್ ಶೂಟ್ ಇರುತ್ತೆ, ನಾನು 1 ವಾರ ಇರಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಸೊ ಪ್ಲ್ಯಾನ್ ಮಾಡ್ಕೋತೀವಿ ನಾವು. ಸೊ ಹಾಗಾಗಿ ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ಇಂಡಿಪೆಂಡೆಂಟೇ. ಇವಾಗ ನನ್ನ ಹಸ್ಬೆಂಡು ಅವ್ರ ಕೆಲಸದ ಮೇಲೆ ಒಂದೊಂದ್ಸಲ ಅಬ್ರಾಡ್ಗೆ ಹೋಗ್ತಿರ್ತಾರೆ, ಫ್ಯೂ ಮಂತ್ಸ್ ಇರೋದಿಲ್ಲ. ಆವಾಗ ಐ ಮ್ಯಾನೇಜ್ ಮೈ ಸೆಲ್ಫ್. ಸೊ ನನ್ನ ಮಗನೂ ಅಷ್ಟೇ, ಈ ಕ್ಯಾನ್ ಆಲ್ಸೋ ಮ್ಯಾನೇಜ್ ಬೈ ಹಿಮ್ಸೆಲ್ಫ್. ಈಗಂತೂ ದೊಡ್ಡವನಾಗಿದ್ದಾರೆ, ಈಸ್ ಇನ್ 11th ಸ್ಟ್ಯಾಂಡರ್ಡ್. ಸೊ ಮ್ಯಾನೇಜ್ ಮಾಡ್ಕೋತಾನೆ. ಅಂದರೆ ಈಗ 1 ವಾರ 15 ದಿವಸ ಅಥವಾ ಈ ಥರ ಒಂದು ಶೋಸ್ ಎಲ್ಲ ಬಂದಾಗಿರಲ್ಲ ಅಂದಾಗ ಅದಕ್ಕೇನು ಬೇಕೋ ಅದು ಪ್ರಿಪೇರ್ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಏನು ಕಷ್ಟ ಏನು ಅಂತ ಅನಿಸಲ್ಲ. ಮಗ ತುಂಬ ಮಿಸ್ ಮಾಡ್ಕೊಂಡ್ರ ಅಂತ ಅನಿಸುತ್ತೆ ಅಲ್ವಾ ಬಿಗ್ ಬಾಸ್ ಮನೆಗೆ ನೀವು ಹೋದಾಗ? ಇಲ್ಲ, ಇಟ್ ವಾಸ್ ಜಸ್ಟ್ 1 ಮಂತ್ ಅಲ್ವಾ, ಸೊ ಅಷ್ಟೊಂದೇನು ಮಿಸ್ ಮಾಡ್ಕೊಂಡಿಲ್ಲ ಅಂತ ಅನ್ಕೊತೀನಿ ಅವನು. ಯಾಕಂದರೆ ಅವನು ಆಸ್ಟ್ರೇಲಿಯಾಗೆಲ್ಲ ಹೋಗಿದ್ದ ಲಾಸ್ಟ್ ಇಯರು. ಸೊ ಅಲ್ಲೊಂದು 2-3 ಮಂತ್ಸ್ ಇದ್ದ.
ಅವ್ನ ಕಸಿನ್ ಜೊತೆ. ಸೊ ಹಾಗಾಗಿ ಈಸ್ ಯೂಸ್ ಟು ಇಟ್. ಲೈಕ್ ಆಮೇಲೆ ನಾನು ಬಿಗ್ ಬಾಸಲ್ಲಿ ಇದ್ದಾಗ ಸಿಂಗಾಪುರ್ಗೆ ಹೋಗಿದ್ದ ಅವನು, ಟ್ರಾವೆಲ್ ಮಾಡಿದ್ದ ಅವನು. ಸೊ ತುಂಬ ಏನು ಮಿಸ್ ಮಾಡ್ಕೊಂಡಿಲ್ಲ ಅವನು, ಬಿಕಾಸ್ ಅವನು ಟ್ರಾವೆಲ್ ಮಾಡ್ತಿದ್ದ, ಮತ್ತು ಸ್ಕೂಲು ಅವ್ನ ಆ್ಯಕ್ಟಿವಿಟೀಸಲ್ಲಿ ಅವನು ಬ್ಯುಸಿ ಇರ್ತಾನೆ, ಅಂಥ ಏನು ಮಿಸ್ ಮಾಡ್ಕೊಂಡಿಲ್ಲ. ವಿ ಆಲ್ ಆರ್ ವೆರಿ ಮೆಚ್ಯೂರ್ಡ್ ನಮ್ಮ ಮನೆಯಲ್ಲಿ. ಅಂದರೆ ಎಮೋಷ್ನಲ್ ಇದ್ದೀವಿ, ಇಲ್ಲ ಅಂತಲ್ಲ. ನೀವು ನೋಡಿದ್ದೀರಾ ಬಿಗ್ ಬಾಸ್ ಎಲ್ಲ ಹೌ ಎಮೋಷ್ನಲ್ ಐ ವಾಸ್ ಅಂತ. ಸಿಕ್ಕಾಪಟ್ಟೆ ಐ ಆಮ್ ವೆರಿ ಎಮೋಷ್ನಲ್, ಇಲ್ಲ ಅಂತಿಲ್ಲ. ಬಟ್ ಏನೋ ಒಂದು ಇವಾಗ ನಾವು ಕೆಲಸದಲ್ಲಿ ಇರುವಾಗ ನಮ್ಗೆ ನಾವು ಅರ್ಥ ಮಾಡ್ಕೋಬೇಕು, ಲೈಕ್ ವಿ ಹ್ಯಾವ್ ಟು ಟೇಕ್ ಇಟ್ ಅಂಥ ಇದರಲ್ಲೆಲ್ಲ ವಿ ಆರ್ ವೆರಿ ಮೆಚ್ಯೂರ್ಡ್. ಸೊ ಕೊನೆಯದಾಗಿ ಬಿಗ್ ಬಾಸನ್ನು ನೋಡ್ತಿರುವಂತಹ ಜನರಿಗೆ ಹಂಸ ಮೇಡಮ್ ಅವ್ರು ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ಬಿಗ್ ಬಾಸ್ ನೋಡ್ತಾ ಇರೋರ್ಗ ಏನು ಹೇಳೋದು, ಲೈಕ್ ನಾನು ಬಿಗ್ ಬಾಸಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ, ಅನಿಸುತ್ತೆ. ಅಂದರೆ ಬಿಗ್ ಬಾಸ್ ನೋಡಿದಾಗೆಲ್ಲ ನಾನು ಇರಬೇಕಿತ್ತು, ಈ ಒಂದು ಟಾಸ್ಕಲ್ಲಿ ಜಗಳದಲ್ಲಂತೂ ನಾನು ಇರಬೇಕಂತ ಯಾವತ್ತೂ ಅಂದ್ಕೊಂಡಿಲ್ಲ. ಸೊ ಅಂದ್ಕೊಳ್ಳೋದು ಇಲ್ಲ. ಬಟ್ ಟಾಸ್ಕ್ಗಳಾದಾಗ ಈ ಟಾಸ್ಕಲ್ಲಿ ನಾನು ಇರಬೇಕಿತ್ತು. ಯಾಕೆ ಗೊತ್ತಾ, ನನಗೆ ಆ ಕ್ರೇವಿಂಗ್ ಇದೆ. ಅಲ್ಲಿದ್ದಾಗ ನಂಗೆ ಟಾಸ್ಕ್ ಹೆಚ್ಚು ಮಾಡೋಕ್ಕೆ ಸಿಗಲೇ ಇಲ್ಲ. ಕ್ಯಾಪ್ಟನ್ ಆಗಿದ್ದಾಗ ಟಾಸ್ಕ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವಾರ ಜಗದೀಶ್ ಅವ್ರ ಗಲಾಟೆಯಲ್ಲಿ ಬಿಗ್ ಬಾಸ್ ತಲೆ ಕೆಡ್ಸ್ಕೊಂಡು ಟಾಸ್ಕೇ ಕೊಟ್ಟಿಲ್ಲ. ಸೊ ಹಾಗಾಗಿ ಲಾಸ್ಟ್ ನಾನು ಬರುವಾಗ ಒಂದು ಎರಡು ಟಾಸ್ಕ್ ಮಾಡಿದೆ. ಸೊ ಅದಷ್ಟೇ ನನಗೆ ಸಿಕ್ಕಿದ್ದು. ಅದಾದಮೇಲೆ ನನಗೆ ಏನು ಟಾಸ್ಕ್ ಮಾಡೋಕ್ಕೂ ನನಗೆ ಆಪರ್ಚುನಿಟಿನೇ ಸಿಕ್ಕಿಲ್ಲ. ಸೊ ಟಾಸ್ಕ್ಗಳು ಮಾಡುವಾಗ ಬೇರೆಯವ್ರು ಮಾಡ್ತಾ ಇರುವಾಗ ನಾನು ಮಾಡಬೇಕಿತ್ತು, ನನಗೆ ಸಿಗಬೇಕಿತ್ತು ಅಂತ ಒಂದು ಅನಿಸ್ತಾನೆ ಇರುತ್ತೆ. ಸೊ ಬಿಗ್ ಬಾಸ್ ನೋಡ್ತಾ ಇರೋ ಅವ್ರಿಗೆ ಏನು ಹೇಳೋದು, ಈಗ ಬಿಗ್ ಬಾಸ್ ಆಡ್ತಿರೋರಿಗೆ, ಅಂದರೆ ಚೆನ್ನಾಗಿ ಆಡ್ತಿರೋರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ವೋಟಿಂಗ್ಗೆ ತುಂಬ ಮ್ಯಾಟ್ರ್ ಆಗುತ್ತೆ ಅಲ್ಲಿ ಅವ್ರು ಉಳ್ಕೋಬೇಕು ಅಂತಂದರೆ. ಸೊ ಕೆಲವ್ರು ಏನು ಮಾಡ್ತಾರೆ, ನೋಡ್ತೀರಾ ವೋಟ್ ಮಾಡಲ್ಲ ಅಲ್ವಾ. ಸೊ ಅದು ತುಂಬ ತಪ್ಪು. ನೋಡಿ ಬಿಗ್ ಬಾಸ್ನ ಹಾಗೆ ವೋಟು ಮಾಡಬೇಕು. ಯಾಕಂದ್ರೆ ತುಂಬ ಸಲ ಹಂಗಾಗುತ್ತೆ. ಇವಾಗ ಹೋದ ಕಡೆ ಎಲ್ಲ ನೀವು ಇರಬೇಕಿತ್ತು ಅಂತ ಕೇಳ್ತಾರೆ. ಬಟ್ ಅವರೆಲ್ಲ ನಮಗೆ ವೋಟ್ ಮಾಡಿದಾರ ಅಂತ ಗೊತ್ತಿಲ್ಲ ನಮಗೆ. ಸೊ ವೋಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಗ್ ಬಾಸ್ನ ನೋಡಿ ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ಸ್ಗೆ ದಯವಿಟ್ಟು ವೋಟ್ ಮಾಡಿ. ಹಾಗೆ ಇನ್ನೊಂದು ಏನಂತಂದರೆ, ಈ ಥರ ತುಂಬ ಒಂದು ಈ ಅಗ್ರೆಸಿವ್ ಆಗಿ ಆಡೋರನ್ನ, ಅಥವಾ ತುಂಬ ಜಗಳ ಮಾಡೋರನ್ನ, ನೆಗೆಟಿವ್ ಆಗಿ ಇರೋರನ್ನ, ಅಥವಾ ಒಂಥರ ಟಾಕ್ಸಿಕ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋರನ್ನ ಎಂಕರೇಜ್ ಮಾಡದೇ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ಜಗದೀಶ್ ಅವ್ರನ್ನ ಹೊರಗಡೆ ಬಂದ ತಕ್ಷಣ ಹೀರೋ ಮಾಡಿಬಿಟ್ಟಿದ್ದಾರೆ ಜನ. ಇನ್ ವಾಟ್ ವೇ ಅಲ್ವಾ? ಅವ್ರು ಏನು ಮನೆಯೊಳಗಡೆ ಏನು ಅಂಥದ್ದು ಪಾಸಿಟಿವ್ ಆಗಿ ಅವ್ರು ಏನು ಮಾಡಿದ್ರು? ನೀವು ಅವ್ರನ್ನ ಹೀರೋ ಮಾಡಿರೋಕ್ಕೆ ಕಾರಣ ಏನು? ಅವ್ರು ನಿಮ್ಗೆ ಏನು ಒಂದು ತೋರಿಸ್ಕೊಟ್ರು? ಅಂದರೆ ಏನು ಹೇಳಕ್ಕೆ ಹೊರಟ್ರು ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ? ಅವ್ರನ್ನ ಯಾಕೆ ಹೀರೋ ಮಾಡಿದ್ದೀರಾ ಅನ್ನೋ ಕ್ವಶನ್ ಮಾರ್ಕ್ ಇನ್ನೂ ನನ್ನಲ್ಲಿ ಕಾಡ್ತಾ ಇದೆ. ಅಂದರೆ ಅವ್ರು ಎಲ್ರ ಬಗ್ಗೆನೂ ಪರ್ಸ್ನಲಾಗಿ ಮಾತಾಡಿದ್ದಾರೆ, ಎಲ್ಲರ ಜೊತೆನೂ ಅನ್ನೆಸೆಸರಿಯಾಗಿ ಜಗಳ ಮಾಡಿದ್ದಾರೆ. ಸೊ ಹಿಂಗಿರೋ ಮನುಷ್ಯನ್ನ ನೀವು ಹೀರೋ ಮಾಡಿದ್ದೀರಾ, ಯಾಕೆ? ಸೊ ಇದೊಂದು ನೆಕ್ಸ್ಟ್ ಸೀಸನ್ ಬರೋರಿಗೆ ಇರಬಹುದು, ಅಥವಾ ಬೇರೆಯವ್ರಿಗೆ ಇದೊಂದು ಎಕ್ಸಾಂಪಲ್ ಆದರೆ ಇಟ್ ಈಸ್ ನಾಟ್ ಗುಡ್ ಅಲ್ವಾ? ಅದೇ ಒಂದು ಒಳ್ಳೆ ಮೆಸೇಜ್ ಕೊಡೋರನ್ನ, ಅಥವಾ ಲೈಫಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಅಂತ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿರೋಂಥ ಒಂದು ಮಾತು, ರೂಢಿಸ್ಕೊಂಡು ಬಂದಿರೋಂಥ ಒಂದು ಮಾತು. ಕೆಲವೊಂದು ಸಲ ತಾಳ್ಮೆ ನಾವು ಕಳ್ಕೊಂಡಾಗ ತಾಳ್ಮೆಯಿಂದ ಇರಬೇಕು ಅಂತಲೂ ಅಂದ್ಕೊತೀವಿ. ಸೊ ಹೀಗಿರುವಾಗ ಸೊ ಅಂಥದನ್ನು ಅಂಥವ್ರನ್ನ ಬೆಳೆಸೋದು ಒಳ್ಳೆಯದೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಈ ಥರದ್ದೊಂದು ಅಂದರೆ ಜಸ್ಟ್ ಲೈಕ್ ನಿಮಗೇನೋ ಖುಷಿ ಕೊಡ್ತಿದೆ, ಎಂಟರ್ಟೈನ್ ಮಾಡ್ತಿದ್ದಾರೆ ಅಂದರೆ ಒಂಥರ ಮಜಾ ಕೊಡ್ತಿದೆ ಅಂದಿದ್ದು ಮಾತ್ರಕ್ಕೆ ಈ ಥರದ ಒಂದು ವ್ಯಕ್ತಿತ್ವಗಳನ್ನ ನಾವು ಎಂಕರೇಜ್ ಮಾಡ್ತಾ ಹೋದರೆ ಎಲ್ಲೋ ಒಂದು ಸೊಸೈಟಿಯಲ್ಲಿ ರಾಂಗ್ ಇನ್ಫಾರ್ಮೇಷನ್ ಅಥವಾ ರಾಂಗ್ ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೇನೋ ಅಂತ ನನಗನ್ಸುತ್ತೆ. ಜಗದೀಶ್ ಅವರು ಕಂಟೆಂಟ್ ಕೊಡೋಕ್ಕೋಸ್ಕರನೇ ಅಲ್ಲಿ ಮಾಡಿರ್ಬೋದು. ಪರ್ಸ್ನಲಿ ಅವರು ಏನು ಅಂತ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾವೇನು ಹೊರಗಡೆ ಶೋಲ್ಲಿ ಏನು ನೋಡಿದ್ದೀವಿ ಅಥವಾ ಇಂಟರ್ವ್ಯೂಸಲ್ಲಿ ಏನು ನೋಡಿದ್ದೀವಿ ಅಷ್ಟೇ ನಮಗೆ ಗೊತ್ತಿರೋದು. ನಮಗೆ ಗೊತ್ತಿರೋಂಗೆ ಅವ್ರು ಕಂಟೆಂಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದನೇ ಅದೆಲ್ಲ ಮಾಡಿದ್ದು. ಸೊ ಅಂಥವ್ರನ್ನ ಜನ ಇಷ್ಟಪಟ್ಟು ಹೀರೋ ಮಾಡಿ ನಾವುಗಳೇ ವಿಲನ್ ಆಗಿಬಿಟ್ವಿ ಅಲ್ಲಿ. ಕೊನೆಗೆ ಎಲ್ಲರೂ ನೀವು ಜಗದೀಶ್ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ರು ಅಂತ ಜನ ಅಂದರು.
ಬಟ್ ನಾವೆಲ್ಲ ಜಗದೀಶ್ ಅವ್ರ ಟಾರ್ಗೆಟ್ ಆಗಿದ್ವಿ ಅನ್ನೋದನ್ನ ಜನ ಮರ್ತ್ಬಿಟ್ರಲ್ಲ. ಸೊ ನಾವ್ಯಾರು ಅನ್ನೆಸೆಸರಿಯಾಗಿ ಜಗದೀಶ್ ಅನ್ನೋರೊಬ್ರು ಬಿಗ್ ಬಾಸ್ಗೆ ಬರ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಜನನು ಮಾತಾಡ್ಕೊಂಡು ಒಳಗಡೆ ಹೋದೋರಲ್ಲ. ಸೊ ಅವರಿಂದ ನಮಗೆ ಬೇಜಾರಾಗಿತ್ತು, ಅವ್ರದ್ದು ಒಂದು ಮಾತುಗಳು ನಮಗೆ ಪ್ರವೋಕ್ ಮಾಡಿದ್ವು. ನಾವು ಎಷ್ಟು ತಾಳ್ಮೆಯಿಂದ ಇರಬೇಕು ಅಷ್ಟು ತಾಳ್ಮೆಯಿಂದ ಇದ್ವಿ. ಒಂದು ಪಾಯಿಂಟಲ್ಲಿ ಎಲ್ಲರೂ ತಾಳ್ಮೆನ ಕಳ್ಕೊತೀವಿ. ಹಾಗಾಗಿ ನಾವು ಅವ್ರ ಬಗ್ಗೆ ಅವ್ರನ್ನ ಎಲ್ಲರೂ ಎಗೇನ್ಸ್ಟಾಗಿ ಅವ್ರ ಬಗ್ಗೆ ಮಾತಾಡ್ತೀವಿ. ಅದು ಜನಕ್ಕೆ ಏನಾಯ್ತು ಅಂತಂದರೆ, ನೀವು ಎಲ್ಲರೂ ಸೇರಿ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ವಿ. ಇಲ್ಲ ಅವರು ಎಲ್ಲರೂ ಟಾರ್ಗೆಟ್ ಮಾಡಿದ್ರಿಂದ ಎಲ್ಲರೂ ಪ್ರವೋಕ್ ಆಗಿದ್ವಿ. ಅದಕ್ಕೆ ಹಾಗಾಗಿ ನಾವು ಅವ್ರನ್ನ ಟಾರ್ಗೆಟ್ ಮಾಡಲೇಬೇಕಾಯ್ತು. ಟಾರ್ಗೆಟ್ ಅಂತಲ್ಲ, ಹೇಳಬೇಕಾಯ್ತು, ಈ ಥರದ್ದು ಈ ಥರ ಮಾಡಬೇಡಿ, ಈ ಥರ ಸರಿ ಇಲ್ಲ ಅನ್ನೋದು ಹೇಳಬೇಕಾಯ್ತು. ಅದು ಎಕ್ಸ್ಟ್ರೀಮ್ಸ್ಗೆ ಹೋಯಿತು, ನೋ ಡೌಟ್. ಎಲ್ರ ಕೈ ಮೀರಿ ಹೋಯಿತು ಅದು ಜಗಳ. ಅವರೂ ಹೆಚ್ಚು ಮಾಡ್ತಾನೆ ಹೋದರು. ಸೊ ಹಾಗಾಗಿ ಎಲ್ಲರ ಕೈ ಮೀರಿ ಹೋಯಿತು ಜಗಳಗಳು. ಬಟ್ ಅದೇ ನಾನು ಜನಕ್ಕೆ ಮೆಸೇಜ್ ಕೊಡೋದು ಏನಂತಂದರೆ, ಒಂಥರ ಪಾಸಿಟಿವ್ ಆಗಿ ಇರೋರನ್ನ ಅಥವಾ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋರನ್ನ ಎಂಕರೇಜ್ ಮಾಡಿ, ಅವ್ರಿಗೆ ವೋಟ್ ಮಾಡಿ, ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇರಬೇಕು, ಅವ್ರು ವಿನ್ ಆಗಬೇಕು, ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಬಗ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಹಂಸ ಅವರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ಅವ್ರು ಹೇಳೋದು ಇಷ್ಟೇ, ಎಲ್ಲ ಕಂಟೆಸ್ಟೆಂಟ್ ಹೇಳೋದು ಇಷ್ಟೇ, ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ನಡೀತು, ಆ ಒಂದು ಸಿಚುವೇಶನ್ ಹೇಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ, ಮೊಬೈಲ್ ಇರಲ್ಲ, ಹಾಗೆ ಟೈಮ್ ಕೂಡ ಗೊತ್ತಾಗಲ್ಲ, ಹೇಗೆ ಇದ್ವಿ ನಾವು ಅನ್ನೋದ್ರ ಬಗ್ಗೆ ಹಂಸ ಮೇಡಮ್ ಅವರು ಡೀಟೇಲ್ಸ್ ಆಗಿ ಆನ್ಸರ್ ಕೊಡ್ತಾ ಹೋದರು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀವಿ. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.